6ನೇ ತರಂಗ. 6ನೇ ತರಂಗದಲ್ಲಿ ನಿನ್ನಿನ ದಿವಸ ನಾವು ಎಲ್ಲಿ ನೋಡ್ಕೊಂಡ್ ಬಂದೆವಪ್ಪ ಅಂತ ಕೇಳಿದ್ರೆ 403ನೇ ಅಂಕದೊಳಗ ಟೀಕಾ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಜ್ಞಾನದ ಸಾಧನಗಳನ್ನು ಹೇಳುತ್ತಾರೆ. ಯಾವ 403ನೇ ಅಂಕದಲ್ಲಿ ಜ್ಞಾನದ ಸಾಧನಗಳನ್ನು ಹೇಳುತ್ತಾರೆ. ಹೇ ಶಿಷ್ಯನೇ, ಗುರುಗಳು ಹೇಳ್ತಾರೆ, ರಾಗವೆಂದರೆ ಯಾವ ಪದಾರ್ಥಗಳಲ್ಲಿ ದೃಢವಾದ ಆಸಕ್ತಿ ಇರುವುದು ಅದನ್ನು ಭಸ್ಮ ಮಾಡಿ. ಆ ರಾಗ ಅನ್ನೋದು ದೃಢವಾದ ಏನ ವಿಷಯದಲ್ಲಿ ಆಸಕ್ತಿ ಅದಲ್ಲ, ಅದನ್ನು ಭಸ್ಮ ಮಾಡಿ ಲೋಭವನ್ನು ನಾಶ ಮಾಡಿ ದ್ವೇಷವನ್ನು ಹೊಡೆದು ಹಾಕಿ ಕಾಮವನ್ನು ದೂರ ಮಾಡು. ರಾಗ ಲೋಭ ದ್ವೇಷ ಕಾಮಗಳನ್ನು ಅನ್ನೋದ್ರ ಮ್ಯಾಗ ಒಂದು 434 ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಏನಂತಾರ ಪಂಡಿತ್ ಪಿತಾಂಬರಜಿ ಅವ್ರಂತ ಕೇಳಿದ್ರ, ಓಂ ನಮಃ ಶಿವಾಯ ಎಲ್ಲರೂ ಕೇಳಿಸ್ತಾರಪ್ಪ? ಕೇಳಿಸ್ತಾರಪ್ಪ, ಕೇಳಿಸತ್ರಿ. ಹ್ಞೂನ್ರಿ. ಈ ಕಾಂಪ್ರೆಸ್ ಕಾಲದವ್ರು ಕೇಳಿಸ್ತದಿಲ್ರಿ? ಸೌಂಡ್ ಕಮ್ಮಿ ಹಾಕಿ ಬರ್ಲಿಕ್ಕತ್ತಿವ್ರದು. ಹಾ ನೋಡ್ರಿ ಏನಂತಾರ್ರಿ, 434ನೇ ಟಿಪ್ಪಣಿ 1ನೇದ್ದು, ವಿಷಯಗಳಲ್ಲಿ ಉಂಟಾಗುವ ದೋಷ ದರ್ಶನದಿಂದ ರಾಗವು ನಾಶವಾಗುತ್ತದೆ. ಆ ರಾಗ ಎದರಿಂದ ನಾಶ ಆಗ್ತದಪ್ಪ ಅಂತ ಕೇಳಿದ್ರೆ ವಿಷಯಗಳಲ್ಲಿ ದೋಷ ದರ್ಶನ. ವಿಷಯದಲ್ಲಿ ದೋಷ ಅಂತೂ ರಗಡವ, ಅದು ದರ್ಶನ ಆಗ್ಬೇಕಲ್ಲ. ನಿಜಗುಂಡ್ರಾದ್ರೂ ಹೇಳ್ಯಾರ ನೋಡ್ರಿ, ಏನು ವೈರಾಗ್ಯ ಬರ್ಬೇಕಾದ್ರೆ ವನಿತಾದಿ ದೋಷ ದರ್ಶನವೇ ನಿಮಿತ್ತವ ಅಂದರವರು. ಇಲ್ಲಿ ವಿಷಯಗಳಲ್ಲಿ ಉಂಟಾಗುವ ದೋಷ ದರ್ಶನದಿಂದ ರಾಗವು ನಾಶವಾಗುತ್ತದೆ. ಆ ವಿಷಯದಲ್ಲಿ ದೋಷ ಕಂಡ್ರಿ ಅದರಲ್ಲಿ ಏನು ರಾಗ ಆಗ್ತಿತ್ತಲ್ಲ, ರಾಗ ನಾಶ ಆಗಿ ಹೋಗ್ತದೆ. ಆ ದೋಷ ಕಾಣಲಿಲ್ಲ, ಆ ರಾಗ ನಾಶ ಆಗುವುದಿಲ್ಲ. ಹೆಂಗಂದ್ರೆ, ಒಬ್ಬ ಬಂದು ಹುಡುಗಿ ಮ್ಯಾಗ ಬಹಳ ಪ್ರೀತಿ ಮಾಡಿದ್ದ. ಅವ್ರ ತಾಯಿ ತಂದೆ ಹೇಳಿದ್ರು, ಅದಲ್ಲೋ ಬಿಡು, ಅದು ಚಲೋ ಅಲ್ಲ, ನನ್ನ ಪ್ರಾಣ ಹೋಗ್ಲಿ ನಾ ಬಿಡಂಗಿಲ್ಲ ಅಂದವ. ಮುಂದೇನು ಮಾಡ್ಬೇಕ್ರಿ? ಸುಮ್ ಕೂತ್ರು. ಮುಂದೊಂದು 2 ದಿವಸ ಅವ ಎಲ್ಲೋ ಯಾವ ಊರಿಗೆ ಹೋಗೋದು ಬಂತು. ಅವ ಊರಿಗೆ ಹೋಗಿ ಬರೋದಾಗ ಆಕಿ ಮತ್ತೊಮ್ಮೆ ಕೂತಿದ್ಳು. ಅವಾಗ ಪೂರಾ ಆಕಿ ಸಲುವಾಗಿ ಸಾಯ್ಲನವ ಹೊಳಿ ಸಹಿತ ನೋಡುವಲ್ಲ. ಯಾಕೆ? ಅಲ್ಲಿ ದೋಷ ಕಂಡ. ಹಾಂಗ ವಿಷಯದಲ್ಲಿ ದೋಷ ಅದು ದರ್ಶನ ಆಯ್ತು ಅಂದ್ರೆ ಏನಾಗ್ತದಪ್ಪ ಅಂತ ಕೇಳಿದ್ರೆ ರಾಗ ನಾಶ ಆಗಿ ಹೋಗ್ತದೆ. ಅದಕ್ಕೆ ಹೇಳ್ತಾರೆ, ವಿಷಯಗಳಲ್ಲಿ ಉಂಟಾಗುವ ದೋಷ ದರ್ಶನದಿಂದ ರಾಗವು ನಾಶವಾಗಿ ಹೋಗುತ್ತದೆ. ಮತ್ತು 2ನೇ ಕಡೆ ಅರ್ಥದಲ್ಲಿ ಉಂಟಾಗುವ ಅನರ್ಥಗಳನ್ನು, ಅರ್ಥದಲ್ಲಿ ಅನರ್ಥ ಹೆಂಗದಪ್ಪ ಅಂತ ಕೇಳಿದ್ರೆ ಅದು ಅನರ್ಥ ದುಃಖವನ್ನೇ ಕೊಡುತ್ತದೆ. ಅರ್ಥ ಅಂದ್ರೆ ಸಂಪತ್ತು, ರೊಕ್ಕ ಎರಡಕ್ಕೂ ದುಃಖ ಕಾಣಕ್ಕ. ಎರಡಕ್ಕಂದ್ರೆ ಇದ್ರೂ ದುಃಖ, ಇರ್ಲಿಲ್ಲ ಅಂದ್ರೂ ದುಃಖ. ಅದಕ್ಕೆ ಹೇಳ್ತಾರೆ ಅವರು, ಅರ್ಥದಲ್ಲಿ ಉಂಟಾಗುವ ಅನರ್ಥಗಳನ್ನು ವೀಕ್ಷಿಸುವುದರಿಂದ ಲೋಭವು ನಾಶವಾಗುತ್ತದೆ. ಇನ್ನು 3ನೇ ಆಕಡ ಏನ್ ಹೇಳ್ತಾರ್ರಿ, ಕಾಮವು ಅಭಾವವಾಗುವುದರಿಂದ ಕ್ರೋಧ ರೂಪ ದ್ವೇಷವು ಉತ್ಪತ್ತಿಯಾಗುವುದಿಲ್ಲ. ಏನು? ಕಾಮವು ಅಭಾವವಾಗುವುದರಿಂದ ಇಚ್ಛಾ, ಮೊದಲ ಇಚ್ಛಾ ಆಗ್ತದ. ಆ ಇಚ್ಛಕ್ಕ ಯಾರು ಅಡ್ಡ ಬಂದ್ರೆ ಕ್ರೋಧ ಆಗ್ತದೆ. ಆ ಮೊದಲ ಆ ಕಾಮವೇ ಅಭಾವ ಆಗಿಬಿಟ್ಟಂದ್ರೆ 7 ಅದ್ರ ಚಂಡಿ ಚೂಂಟದ್ರಿ ಅಂದ್ರೆ ಏನ್ ಮಾಡ್ತಿ? ಅಂತದೇನು ಕಂಡಿ ಅದ್ರೊಳಗ? ಅದು ಯೋಗ್ಯ ಅಲ್ಲ. ಹಿಂಗ್ ಒಂದು ವೇಳೆ ಅದಕ್ಕೆ ವಿವೇಕ ಹೇಳಿದ್ರಿ ಅಂದ್ರೆ ಏನಾಗ್ತದೆ? ಕ್ರೋಧ ನಾಶ ಆಗಿ ಹೋಗ್ತದೆ. ಕ್ರೋಧ ಎದಕ್ಕಂತಾರ್ರಿ? ನಮಸ್ಕಾರ. ಸ್ವಪರಾಹಿತ
ಏನ್ರಮ್ಮ? ಕ್ರೋಧ. ಏನಂದ್ರಮ್ಮ? ಅದು ಅದೇ ಅಂದೆ ಅರ್ಧಂಬರ್ಧ ಅಂದಿನ್ರಪ್ಪ. ಸ್ವಪರ ಹಾ ಬರೋಬರಿ, ಅರ್ಧಂಬರ್ಧ ಅಂದ್ರಿ ನೀವು, ಪೂರ ಅಲ್ಲಿಲ್ಲ. ಅರ್ಧಂಬರ್ಧ. ಸ್ವಪರ ಸಂತಾಪ. ಹಾ ಬರೋಬರಿ ಬತ್ತು. ಸ್ವಪರ ಸಂತಾಪ ಕ್ರೋಧ ರೀ. ಹಾ, ಸ್ವಪರ ಸಂತಾಪ ಹೇತು. ಸಂತಾಪ ಕಾರಣ ರೀ. ಹ್ಞೂ ರೀ. ಹಾ, ಸ್ವಪರ ಎಲ್ಲಿ ಹುಟ್ಟ್ಯದ ಅಲ್ಲೇರೆ ಬಿಡ್ತದೇನ್ರಿ. ಅದು ಅಗ್ನಿ ಎಲ್ಲಿ ಹುಟ್ಟ್ಯದ ಅಲ್ಲಿ ಸುಡ್ತದ, ಮತ್ತೊಂದನ್ನು ಸುಡ್ತದದು. ಮನೆಯೊಳಗನ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡೋದು. ಹಾ, ಇದು ಕ್ರೋಧ ಎಲ್ಲಿ ಹುಟ್ಟ್ಯದ ಅಲ್ಲಿನೂ ತಾಪ ಮಾಡ್ತದ, ಯಾರ ಮ್ಯಾಗ ಮಾಡ್ಯದ ಅವ್ರಿಗೂ ತಾಪ ಕೊಡ್ತದ. ಹೌದು. ಅದಕ್ಕೆ ಸ್ವಪರ ಸಂತಾಪ ಸಂತೃಪ್ತಿ ವೃತ್ತಿ ಕ್ರೋಧ. ಇಲ್ಲಿ ಕ್ರೋಧ ರೂಪ ದ್ವೇಷವು ಉತ್ಪತ್ತಿ ಆಗುವುದಿಲ್ಲ. ಯಾಕ? ಕಾಮನನ್ನೇ ಚಂಡಿ ಚೂಟಿ ಬಿಟ್ಟಂದ್ರೆ ಮುಂದೆ ಕ್ರೋಧ ಉತ್ಪತ್ತಿ ಆಗುವುದಿಲ್ಲ. ಈ ರೀತಿಯಿಂದ ಅನ್ಯ ರಾಜಸ ತಾಮಸ ವೃತ್ತಿಗಳನ್ನು ನಾಶ ಮಾಡಿಕೊಳ್ಳುವ ಉಪಾಯವನ್ನು ಶಾಸ್ತ್ರದಿಂದ ತಿಳಿದುಕೊಳ್ಳಬೇಕು. ಇವೆಲ್ಲ ಶಾಸ್ತ್ರದಿಂದ ತಿಳ್ಕೋಬೇಕು. ಅಥವಾ ಏಕಾದಶ ಸ್ಕಂದದಲ್ಲಿ ಏನಂತಾರೆ? ಅಥವಾ ಏಕಾದಶ ಸ್ಕಂದದ 13ನೇ ಅಧ್ಯಾಯದಲ್ಲಿ, ಏಕಾದಶ ಸ್ಕಂದ ಅಂದ್ರೆ ಭಾಗವತದಲ್ಲಿ, ಏಕಾದಶ ಸ್ಕಂದದ 13ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ದೇಶ ಕಾಲಾದಿ ರೂಪ 10 ಸಾತ್ವಿಕ ಪದಾರ್ಥಗಳನ್ನು ಸೇವಿಸುವುದರಿಂದ ನೋಡ್ರಿ ಏನಂತಾರ್ರಿ, ಎಲ್ಲಿ ಹೇಳ್ಯಾರಪ್ಪ ಅಂತ ಕೇಳಿದ್ರಲ್ಲಿ ಜ್ಞಾನಕ್ಕೆ ಪ್ರಧಾನವಾದಂತಹದ್ದು ಯಾವುದು? ಏಕಾದಶ ಸ್ಕಂದದ 13ನೇ ಅಧ್ಯಾಯ ಭಾಗವತದಲ್ಲಿ ಅಧ್ಯಾಯದಲ್ಲಿ ಹೇಳಲ್ಪಟ್ಟ ದೇಶ ಕಾಲಾದಿ ರೂಪ 10 ಸಾತ್ವಿಕ ಪದಾರ್ಥಗಳನ್ನು ಸೇವಿಸುವುದರಿಂದ ಏನಾಗ್ತದ? ಸತ್ಗುಣಗಳು ವೃದ್ಧಿಯಾಗುವುದರಿಂದ. ಸತ್ಗುಣ ವೃದ್ಧಿ ಆಗ್ಬೇಕಾದ್ರೆ ಆಹಾರ ವಿಹಾರ ಸಾತ್ವಿಕ ಹೇಳ್ಯಾರ ನೋಡ್ರಿ. ಅದಕ್ಕೆ ವೃದ್ಧಿಯಾಗುವುದರ ಮೂಲಕ ಸರ್ವ ರಾಜಸ ತಾಮಸ ವೃತ್ತಿಗಳು ಏನಾಗ್ತವ? ನಾಶ ಅಂದ್ರೆ ತಿರಸ್ಕಾರವನ್ನು ಹೊಂದುತ್ತವೆ. ಅದಕ್ಕೆ ಎಲ್ಲಿ ಟಿಪ್ಪಣಿ ಮುಗಿತ್ರಿ ಇಷ್ಟೇ. ಏನಂತಾರ? ಕಾಮವನ್ನು ದೂರ ಮಾಡು, ರಾಗ ಲೋಭ ದ್ವೇಷ ಕಾಮಗಳನ್ನು ಗ್ರಹಣ ಮಾಡುವುದರಿಂದ ಸರ್ವ ರಾಜಸಿ ತಾಮಸ ನಿವೃತ್ತಿಗಳು ಗ್ರಹಣವಾಗುತ್ತವೆ. ಆದ್ದರಿಂದ ಸರ್ವ ರಾಜಸ ತಾಮಸ ವೃತ್ತಿಗಳನ್ನು ನಾಶ ಮಾಡು ಎಂಬ ಅರ್ಥವು ಸಿದ್ಧವಾಯಿತು. ರಾಜಸ ವೃತ್ತಿಗಳು ಹಾಗೂ ತಾಮಸ ವೃತ್ತಿಗಳು ಜ್ಞಾನಕ್ಕೆ ವಿರೋಧಿಗಳಾಗಿರುತ್ತವೆ. ಅವು ಇರ್ಲಿಲ್ರಿ, ಅವೇನ್ ಮಾಡ್ತವೆ ಅಂದ್ರೆ ಜ್ಞಾನ ಗುಡಂಗಿಲ್ಲವು, ಜ್ಞಾನಕ್ಕೆ ಪ್ರತಿಬಂಧಕ ಮಾಡ್ತವು. ಯಾವ? ರಾಜಸ ತಾಮಸ ವೃತ್ತಿಗಳು. ಅವುಗಳನ್ನು ನಾಶ ಮಾಡಲ ಹೊರತು ಏನಂತಾರೆ ನೋಡ್ರಿ, ಅವುಗಳನ್ನು ನಾಶ ಮಾಡಲಾರದ ಹೊರತು ಜ್ಞಾನವಾಗುವುದಿಲ್ಲ. ಅವು ಹಂಗೆ ಇರ್ಲಿ ಅಂದ್ರೆ ಜ್ಞಾನ ಉದಯ ಆಗುವುದೇ ಇಲ್ಲವು. ಇವು ಮೊದಲು ಖಾಲಿ ಆಗ್ಬೇಕು. ಇವು ರಾಜಸ ತಾಮಸ. ಅದಕ್ಕೆ ಹೇಳಿಲ್ರಿ, ಏನ್ ಹೇಳ್ಯಾರ? ಅಸುರಿ ಸಂಪತ್ತ ನಿಬಂಧಾಯ ದೈವಿ ಸಂಪತ್ತ ವಿಮೋಕ್ಷಾಯ. ಇವೇನಾಗ್ತದ? ಬಂಧನ ಕಾರಣ ಆಗ್ತವೆ. ಇವು ಎರಡು ರಾಜಸ ತಾಮಸ ಅಸುರಿ ಸಂಪತ್ತು. ಅವುಗಳನ್ನು ನಾಶ ಮಾಡಲಾರದ ಹೊರತು ಜ್ಞಾನವಾಗುವುದಿಲ್ಲ. ಆದ್ದರಿಂದ ಜಿಜ್ಞಾಸುಗಳು ಇವುಗಳನ್ನು ನಾಶ ಮಾಡಿಕೊಳ್ಳುವುದು ಅವಶ್ಯವಾಗಿರುತ್ತದೆ. ಇವುಗಳ ನಾಶ ಆಯ್ತಂದ್ರೆ ಅವಾಗ ಶುದ್ಧಾಂತಕರಣ, ಅಲ್ಲಿ ಸತ್ವಗುಣ ಪ್ರಧಾನವಾಗಿರ್ತದೆ. ಆಗ ಸತ್ವಾತ್ ಸಂಜಾಯತೆ ಜ್ಞಾನಂ.
ಇನ್ನೇನ್ ಹೇಳ್ತಾರ ನೋಡ್ರಿ, ವಿವೇಕ, ವೈರಾಗ್ಯ, ಶಮಾಧಿ, ಷಟ್ಟ ಸಂಪತ್ತಿ ಹಾಗೂ ಮುಮುಕ್ಷತ್ವ ಎಂಬ ಯಾವ 4 ಜ್ಞಾನದ ಸಾಧನಗಳಿರುತ್ತವೆಯೋ ಅವುಗಳಲ್ಲಿ ವಿವೇಕವೇ ಪ್ರಧಾನವಿರುತ್ತದೆ. ಈ 4ರಲ್ಲಿ ವಿವೇಕ ಏನದ? ಪ್ರಧಾನದ, ಮುಖ್ಯಸ್ಥದದು. ವಿವೇಕ ಅಂದ್ರೆ ಏನ್ರಿ? ಆತ್ಮ ಅನಾತ್ಮ ವಿಂಗಡಿಸಿ ತಿಳಿಯುವುದೇ ವಿವೇಕ. ವಿಚಾರ ಸಾಗರಕಾರರು ಏನ್ ಮಾಡ್ಯಾರ್ರಿ ಅದಕ್ಕೆ ಲಕ್ಷಣ? अविनाशी आत्मा अचल जगता ते प्रतिकूल ऐसो ज्ञान है सब साधन का मूल ಅಂತ ಹೇಳ್ಯಾರಪ್ಪ. ऐसो ज्ञान विवेक है सब साधनಕ್ಕೂ ಮೂಲ. ಏನಂದ್ರ ಅವಿನಾಶಿ ಆತ್ಮ ಅಚಲ. ಆತ್ಮ ಹೇಗದನಪ್ಪ ಅಂದ್ರೆ ಅವಿನಾಶಿ ಅದನ, ಅಚಲ ಅದನ. ಅವಿನಾಶಿ ಆತ್ಮ ಅಚಲ ಜಗತ್ತಾತೆ ಪ್ರತಿಕೂಲ್, ಜಗತ್ತು ನಾಶ ಉಳ್ಳುತ್ತದೆ. ಅದಕ್ಕ ಆತ್ಮ ಇದಕ್ಕಿಂತಲೂ ಪ್ರತಿಕೂಲ್. ಹಿಂಗೇನು ತಿಳುವಳಿಕೆ ಅದ ನೋಡು, ಐಶೋ ಜ್ಞಾನ. ಹಿಂಗೇನು ಜ್ಞಾನ ಆಗ್ಯದಲ್ಲ, ಇದಕ್ಕೇನಂತಾರಪ್ಪ ಅಂತ ಕೇಳಿದ್ರೆ ಐಶೋ ಜ್ಞಾನ ವಿವೇಕ ಸಬ್ ಸಾಧನಕ್ಕೂ ಮೂಲ್. ಮೂಲ ಅಂದ್ರೆ ತಳಪಾಯ, ಫೌಂಡೇಶನ್. ಫೌಂಡೇಶನ್ ಭದ್ರತ್ತು ಅಂದ್ರೆ ಎಷ್ಟು ಮಜಲು ಕಟ್ಟು, ಏನದು ಅಳಗಾಡಂಗಿಲ್ಲ. ಆ ಫೌಂಡೇಶನ್ ಅದ್ರಿತ್ತಂದ್ರ ಯಾವ ನಿಂದ್ರಂಗಿಲ್ಲ. ಅದಕ್ಕಿಲ್ಲಿ ಏನದಪ್ಪ ಅಂತ ಕೇಳಿದ್ರೆ, ಇಲ್ಲಿ ಈ ಜ್ಞಾನದ ಸಾಧನಗಳಲ್ಲಿ ವಿವೇಕವೇ ಮೂಲದ ತಳಪಾಯ, ಫೌಂಡೇಶನ. ಅದಕ್ಕಿಲ್ಲಿ ಹೇಳ್ತಾರೆ ನೋಡ್ರಿ, ಅವುಗಳಲ್ಲಿ ವಿವೇಕವೇ ಪ್ರಧಾನವಿರುತ್ತದೆ. ಯಾಕಂದರೆ ವಿವೇಕದಿಂದಲೇ ವೈರಾಗ್ಯಗಳ ಉತ್ಪನ್ನವಾಗುತ್ತವೆ. ಆ ವೈರಾಗ್ಯ ಉದಯ ಆಗ್ಬೇಕಾದ್ರ ಕಾರಣ ಏನು? ವಿವೇಕ. ಅದಕ್ಕೆ ಅಸಾಧಾರಣ ಕಾರಣ ಅದದು ವಿವೇಕ ವೈರಾಗ್ಯಕ್ಕೆ. ಆ ವೈರಾಗ್ಯ ಉದಯ ಆಗ್ಬೇಕು. ವೈರಾಗ್ಯ ಒಂದನ್ನೇ ಹುಟ್ಟಿಸುತ್ತದೆ, ಅಸಾಧಾರಣ ಕಾರಣ. ಅಸಾಧಾರಣ ಕಾರಣ ಅದದು. ವಿವೇಕ ಏನ್ ಮಾಡ್ತದ? ವೈರಾಗ್ಯವನ್ನು ಹುಟ್ಟಿಸ್ತದದು. ಯಾಕಂದರೆ ವಿವೇಕದಿಂದಲೇ ವೈರಾಗ್ಯಗಳು ಉತ್ಪನ್ನವಾಗುತ್ತವೆ. ಆದ್ದರಿಂದ ಆಚಾರ್ಯರಂದ್ರೆ ಓಂ ನಮಃ ಶಿವರಪ್ಪ. ದುರ್ಬೋಧ ವಸ್ತು ಬೋಧ ಸಮರ್ಥ ಆಚಾರ್ಯ. ಬೋಧನ ಸಮರ್ಥ. ದುರ್ಬೋಧ ವಸ್ತು ಬೋಧನ ಸಮರ್ಥ ಆಚಾರ್ಯ. ಅದಕ್ಕೆ ಆಚಾರ್ಯರು ವಿವೇಕದ ಉಪದೇಶವನ್ನು ಮಾಡಿರುತ್ತಾರೆ. ಹೇ ಶಿಷ್ಯನೇ, ಪಾರ್ವಾರೆಂದರೆ ಯಾವ ಸಂಸಾರವಿರುವುದೋ ಅದನ್ನು, ಸಂಸಾರ ಅಂದ್ರೆ ಜನ್ಮ ಮರಣ ದುಃಖ ಸಂಸಾರ. ಜನನ ಮರಣ ದುಃಖಕ್ಕೆ ಸಂಸಾರ ಅಂದ್ರು. ಅದನ್ನು ಬಿಟ್ಕೊಟ್ಟು ಒಂದು ಹೆಂಡತಿ ಮಾಡ್ಕೊಂಡು ಒಂದು 4 ಮಕ್ಕಳು ಅಡ್ಯದ ನಿತ್ಯವಾದ ಹೊಲ ಮನಿ ಗಳಿಸೋದು ಇದು ಸಂಸಾರ ಅಲ್ಲ. ಇದು ಸಂಸಾರದ ವ್ಯವಹಾರ. ಸಂಸಾರ ಅಂದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಹುಟ್ಟು ಸಾವುಗಳಿಗೆ ಏನಂತಾರಪ್ಪ ಅಂತ ಕೇಳಿದ್ರೆ ಈ ಚಕ್ರಕ್ಕ ಸಂಸಾರ. ಅದಕ್ಕೆ ಹೇ ಶಿಷ್ಯನೇ, ಪಾರ್ವಾರೆಂದರೆ ಯಾವ ಸಂಸಾರವಿರುವುದು ಅದನ್ನು ಪುನಃ ಪುನಃ ಮೃಗಜಲಕ್ಕೆ ಸಮಾನವಾಗಿ ಮಿಥ್ಯವಿರುವುದೆಂದು ತಿಳಿ. ಈ ಸಂಸಾರ ಏನ್ ತೋರ್ಲಿಗತ್ತದಲ್ಲದು ಮೃಗಜಲದಂತೆ ಮಿಥ್ಯಾದಂತ ತಿಳಿ. ಸತ್ಯ ಅಂತ ತಿಳ್ಕೋಬೇಡ. ಅದಕ್ಕೆ ಈ ಸಂಸಾರ ಹೆಂಗದ? ಮಿಥ್ಯಾ. ಯಾಕಂದ್ರೆ ಕೇವಲ ತೋರಿಕೆ, ಅದು ವಾಸ್ತವಿಕವಾಗಿ ಇಲ್ಲದು. ಒಂದೇ ಕಡ ಸಂಸಾರಕ್ಕೆ ಪಾರವಾರವೆಂದು ಹೆಸರು. ಆ ಸಂಸಾರಕ್ಕೆ ಇನ್ನೊಂದು ಹೆಸರು ಏನು ಕೊಟ್ರಪ್ಪ ಅಂದ್ರೆ ಪಾರವಾರವೆಂದು ಹೆಸರು. ಮತ್ತು ಎರಡನೇದ್ದು ಆತ್ಮನಿಗೆ
ಅಪಾರವಾದ ಆತ್ಮನಿಗೆ ಏನಂತ ಕೊಟ್ರು? ಅಪಾರವಾರ. ಆತ್ಮನಿಗೆ ಏನಂದ್ರು? ಅಪಾರವಾರ ಎಂದು ಹೇಳುತ್ತಾರೆ. ಪಾರವಾರವು ಮಿಥ್ಯವಿರುತ್ತದೆ. ಆ ಪಾರವಾರ ಹೆಂಗದ? ಸಂಸಾರ ಮಿಥ್ಯದದು. ಪಾರವಾರವು ಮಿಥ್ಯವಿರುತ್ತದೆ ಎಂದು ಹೇಳುವುದರಿಂದ ಅಪಾರವಾರವು ಮಿಥ್ಯವಿರುವುದಿಲ್ಲ, ಕಿಂತು ಸತ್ಯವಿರುತ್ತದೆ. ಅಪಾರವಾರ ಏನದ? ಆತ್ಮ, ಅದು ಸತ್ಯದ. ಸತ್ಯ ಅಂದ್ರಿ त्रिकाल आबादित को सत्य कही है। ಸತ್ಯ ಅಂದ್ರೆ ಸತ್ವಂಚ ಪ್ರಮಾಣ ಸಿದ್ಧತ್ವಂ. ಯಾವಾಗ ಪ್ರಮಾಣದಿಂದ ಸಿದ್ಧ ಆಗ್ತದೆ ಅದಕ್ಕೆ ಸತ್ಯ ಅನ್ನಬೇಕು. ಇದು ಈ ಪಾರವಾರ ಸಂಸಾರ ಪ್ರಮಾಣ ಅಲ್ಲಿ ನಡೆಯಂಗಿಲ್ಲ, ಅದು ಸಿದ್ಧ ಆಗುವುದಿಲ್ಲ. ಇದು ಸತ್ವಂಚ ಪ್ರಮಾಣ ಸಿದ್ಧತ್ವಂ. ಪ್ರಮಾಣ ಹಚ್ಚಿದ್ರೆ ಅದು ಸಿದ್ಧ ಆಗಿ ನಿಂದಿರ್ಬೇಕು, ಅದಕ್ಕೆ ಸತ್ಯ ಅಂತ ಕರೀತಾರೆ. ಸತ್ಯವಿರುತ್ತದೆ ಎಂಬ ಅರ್ಥದಿಂದ ಹೇಳಲ್ಪಟ್ಟಿತು. ಹೇಗೆಂದರೆ ಗಾರುಡಿಯನು ಚಮತ್ಕಾರವಾದ ಆಟವನ್ನು ನೋಡುತ್ತಿರುವಾಗ, ಯಾರೇ? ಗಾರುಡಿಗನ ಚಮತ್ಕಾರವಾದ ಆಟವನ್ನು ನೋಡುತ್ತಿರುವಾಗ ತಂದೆಯು ಪುತ್ರನಿಗೆ ಹೀಗೆ ಹೇಳುತ್ತಾನೆ, ಹೇ ಪುತ್ರನೇ, ಈ ಗಾರುಡಿಗನು ಮಾಡಿದ ಆ ಮಾವಿನ ವೃಕ್ಷ ಮೊದಲಾದವುಗಳೆಲ್ಲವೂ ಮಿಥ್ಯವಿರುತ್ತವೆ. ಹೀಗೆಂದು ಹೇಳುವುದರಿಂದ ಗಾರುಡಿಗನು ಮಿಥ್ಯವೆಂದು ತಿಳಿಯಲಿಲ್ಲ. ಅವ ಮಾಡುದ್ದೇನವೆಲ್ಲ ಮಾವಿನ ಮರಗಳು ಏನೋ ಮಾಡ್ಯಾನಲ್ಲ, ಅವೆಲ್ಲ ಮಿಥ್ಯ. ಆದ್ರೆ ಗಾರುಡಿಗೆ ಮಿಥ್ಯವೆಂದು ತಿಳಿಯಲಿಲ್ಲ, ಕಿಂತು ಸತ್ಯವಿರುತ್ತಾನೆಂದು ತಿಳಿಯುತ್ತಾನೆ. ಹೇಗೋ ಹಾಗೆ ಜಗತ್ತು ಮಿಥ್ಯವಿರುತ್ತದೆ ಎಂದು ಹೇಳುವುದರಿಂದ ಆತ್ಮನು ಸತ್ಯವಿರುತ್ತಾನೆಂದು ತಿಳಿಯಬೇಕಾಗುತ್ತದೆ. ಈ ಅಭಿಪ್ರಾಯದಿಂದಲೇ ಆಚಾರ್ಯರು ಪಾರವಾರವು ಮಿಥ್ಯವಿರುತ್ತದೆ ಎಂದು ಹೇಳಿರುತ್ತಾರೆ. ಆ ಪಾರವಾರ ಹೆಂಗದಪ್ಪ ಅಂದ್ರೆ ಮಿಥ್ಯ. ಮಿಥ್ಯಕ್ಕೆ ಏನ್ ಮಾಡ್ತಾರೆ ಲಕ್ಷಣ? याति असत भासमाನತ್ವೇ ಸತಿ ಇತಿ ಮಿಥ್ಯರಿಪ. ಕೇವಲ ಅದು ಏನಪ್ಪಾ ಅಂದ್ರೆ ಯಾವುದು ಅಸತ್. ಅಸತ್ ಅಂದ್ರೆ ಮತ್ತೆ ಬಂಜಿ ಮಗ ಮಲ್ ಕಡೆ ಹೋಗ್ತದೆ ಅಂತ ಹೇಳಿ ಭಾಸಮಾನತ್ವೇ ಪದ ಇಟ್ರು. ಅಸತ್ ಅಂದ್ರೆ ಅದಕ್ಕೆ ರೂಪ ಇಲ್ಲ, ಇದು ಹಂಗಿಲ್ಲ, ಇದು ರೂಪದ. ಅಸತ್ ಭಾಸಮಾನತ್ವೇ ಸತಿ ಇತಿ ಮಿಥ್ಯ. ಈ ರೀತಿಯಿಂದ ಜಗತ್ತು ಮಿಥ್ಯವಿರುತ್ತದೆ. ನೋಡ್ರಿ ಎಷ್ಟು ಸಾರಿ ಹೇಳ್ಯಾರ, ಜಗತ್ತು ಮಿಥ್ಯದ. ಆದ್ರೂ ನಾವು ಹೆಂಗ್ ವ್ಯವಹಾರ ಮಾಡ್ಲಿಕತ್ತಿದೆವು? ಸತ್ಯದಂತೆ. ಅದಕ್ಕೆ ದುಃಖಿ ಆಗ್ಲಿಕತ್ತದ. ದುಃಖದೊಳಗೆ ನಾವು ತೊಡಗಿದೆವು ಅಷ್ಟೇ. ಯಾಕೆ? ತಿಳುವಳಿಕೆ ತಪ್ಪಾಗ್ಯದ. ಈ ರೀತಿಯಿಂದ ಜಗತ್ತು ಮಿಥ್ಯವಿರುತ್ತದೆ ಮತ್ತು ಆತ್ಮನು ಸತ್ಯವಿರುತ್ತಾನೆ ಎಂಬ ವಿವೇಕವನ್ನು ಉಪದೇಶ ಮಾಡಿದರು. ಅಂಥ ವಿವೇಕದಿಂದ ಅನ್ಯ ಸಾಧನಗಳು ತಾವೇ ಏನಾಗ್ತವಪ್ಪ ಅಂತ ಕೇಳಿದ್ರೆ ಉತ್ಪನ್ನವಾಗುತ್ತವೆ. ಇಂಥ ವಿವೇಕದಿಂದ ಅನ್ಯ ಸಾಧನಗಳು ತಾವೇ ಉತ್ಪನ್ನವಾಗುತ್ತವೆ. ಅನ್ಯ ಸಾಧನಗಳ್ಯಾವು? ವಿವೇಕದಿಂದ ವೈರಾಗ್ಯ, ಷಟ್ಟ ಸಂಪತ್ತಿ, ಮುಮುಕ್ಷತ್ವ. ಅನ್ಯ ಸಾಧನಗಳು ತಾವೇ ಉತ್ಪನ್ನವಾಗುತ್ತವೆ. ಆದ್ದರಿಂದ ವಿವೇಕ ಒಂದರ ಉಪದೇಶದಿಂದಲೇ ಸರ್ವ ಸಾಧನಗಳು ಏನಾದವು? ಉಪದೇಶವಾಯಿತು ಎಂಬ ಅರ್ಥದಿಂದ ಹೇಳಲ್ಪಟ್ಟಿತು. ಇಲ್ಲಿಯವರೆಗೆ ಬಹಿರಂಗ ಸಾಧನಗಳನ್ನು ಹೇಳಿದರು. ಇವೆಲ್ಲ ಏನಪ್ಪಾ ಅಂದ್ರೆ ಬಹಿರಂಗ ಸಾಧನಗಳು. ಇನ್ನು ಅಂತರಂಗ ಸಾಧನಗಳನ್ನು ಹೇಳುತ್ತಾರೆ.
ಅಂದ್ರೆ ವಿವೇಕಾದಿಗಳು ಅವು ಅಂತರಂಗ ಸಾಧನೆ ಖರೆ, ಆದ್ರೆ ಶ್ರವಣಾದಿಗಳ ನಿಮಿತ್ತವಾಗಿ ಅವಕ್ಕೇನಂದ್ರು ಬಹಿರಂಗ ಸಾಧನಗಳು. ಹೇ ಶಿಷ್ಯನೇ, ಜ್ಞಾನರೂಪನಾದ ಯಾವ ಸೂರ್ಯನಿರುವನು, ನೋಡ್ರಿ ಏನಂದ್ರು, ಜ್ಞಾನಕ್ಕೂ ಸೂರ್ಯನಿಗೂ ಹೋಲಿಕೆ ಕೊಟ್ರಿಲ್ಲಿ. ಜ್ಞಾನ ರೂಪನಾದ ಯಾವ ಸೂರ್ಯನಿರುವನು ಅವನು ಉದಯ ಅಂದರೆ ಶ್ರವಣದಿಂದ ಸಂಪಾದನೆ ಮಾಡಿ ತಮ್ಮ ಅಂದರೆ ಅಜ್ಞಾನ ರೂಪವಾದ ಯಾವ ಅಂಧಕಾರವನ್ನು ನಾಶ ಮಾಡು. ಅಂಧಕಾರಕ್ಕೂ ಮತ್ತು ಅಜ್ಞಾನಕ್ಕೂ ಹೋಲಿಕೆ, ಅಲ್ಲಿ ಜ್ಞಾನಕ್ಕೂ ಮತ್ತು ಸೂರ್ಯನಿಗೆ ಹೋಲಿಕೆ. ಅಂಧಕಾರವನ್ನು ನಾಶ ಮಾಡು ಅಂದ್ರೆ ಆ ಜ್ಞಾನದಿಂದ ಅಜ್ಞಾನವನ್ನು ನಾಶ ಮಾಡು. ಅಂಧಕಾರಕ್ಕೂ ಹಾಗೂ ಅಜ್ಞಾನಕ್ಕೂ ತಮವೆಂದು ಹೆಸರು. ನೋಡ್ರಿ ಏನಂದ್ರು, ಅಂಧಕಾರಕ್ಕೂ ಹಾಗೂ ಅಜ್ಞಾನಕ್ಕೂ ತಮವೆಂದು ಹೆಸರು. ತಮ, ಅಂಧಕಾರವು ಉಪಮಾನವಿರುತ್ತದೆ. ಅಂಧಕಾರ ಏನದ ಉಪಮಾನ, ಉಪಮಾನ ಅಂದ್ರೆ ಪ್ರಮಾಣದಲ್ಲಿ ದೃಷ್ಟಾಂತ. ಹಾಗೂ ಅಜ್ಞಾನವು ಉಪಮೇಯವಿರುತ್ತದೆ. ಇದೇನದ ಸಿದ್ಧಾಂತದಿದು. ಅಲ್ಲಿ ಉಪಮಾನ ಅಂದ್ರೆ ದೃಷ್ಟಾಂತ, ಉಪಮೇಯ ಅಂದ್ರೆ ಸಿದ್ಧಾಂತ. ಅಜ್ಞಾನವು ಉಪಮೇಯವಿರುತ್ತದೆ. 13ನೆಯ ಕವಿತ್ವದಲ್ಲಿ ಪ್ರಥಮದಲ್ಲಿ ಬರುವ ತಮವೆಂಬ ಶಬ್ದವು ಉಪಮೇಯದ ವಾಚಕವಿರುತ್ತದೆ, ಹಾಗೂ 2ನೆಯ ತಮವೆಂಬ ಶಬ್ದವು ಉಪಮಾನದ ವಾಚಕವಿರುತ್ತದೆ. ಉಪಮೇಯ ಉಪಮಾನ. ದುವಾ ನೋಡ್ರಿ ನಂತರ 3ನೇದಿಲ್ಲಿ ಏನಂತಾರಪ್ಪ ಅಂತ ಕೇಳಿದ್ರೆ, ಯಾಕು ಉಪಮಾ ದ್ವಿಜಯೇ ಸೋ ಉಪಮೇಯ ಬಖಾನಿ, ಯಾಕಿ ಉಪಮಾ ದ್ವಿಜಯ ಸೋ ಕಹಿಯೇ ಉಪಮಾನಿ. ಅಂದ್ರೆ ಯಾವುದರ ಉಪಮೇಯನ್ನು ಕೊಡುತ್ತಾರೆಯೋ ಅದಕ್ಕೇನಂತರ ಉಪಮಾನವೆಂದು ಹೇಳಲ್ಪಡುತ್ತದೆ. ಯಾವುದಕ್ಕೆ ಉಪಮೇಯನ್ನು ಕೊಡುತ್ತಾರೆಯೋ ಅದಕ್ಕೆ ಉಪಮೇಯವೆಂದು ಹೇಳುತ್ತಾರೆ. ಈಗ ಚಂದ್ರಮುಖಿ ಅಂತ ಏನ್ ಮಾಡ್ತಾರ, ಉಪಮಾನ ಕೊಡ್ತಾರ, ಅದು ಉಪಮೇಯ. ಇಲ್ಲಿ ನೋಡ್ರಿ ಹೇಳ್ತಾರ 404 ಜ್ಞಾನದ ಸ್ವರೂಪವನ್ನು ಅನ್ಯ ಶಾಸ್ತ್ರಗಳಲ್ಲಿ ಅನೇಕ ಪ್ರಕಾರವಾಗಿ ಅಂಗೀಕಾರ ಮಾಡುತ್ತಾರೆ. ಏನ್ರಿ 404ನೇ ಅಂಕದಲ್ಲಿ ಜ್ಞಾನದ ಸ್ವರೂಪವನ್ನು ಅನ್ಯ ಶಾಸ್ತ್ರಗಳಲ್ಲಿ ಅನ್ನೋದ್ರ ಮ್ಯಾಗ ಒಂದು 435 ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ. ಅನ್ಯ ಶಾಸ್ತ್ರಕಾರರು ಯಾರಪ್ಪ ಅಂದ್ರ ಸಾಂಖ್ಯ ನ್ಯಾಯ ಮೊದಲಾದ ಶಾಸ್ತ್ರಗಳಲ್ಲಿ, ಸಾಂಖ್ಯ ನ್ಯಾಯ ಮೊದಲಾದ ಶಾಸ್ತ್ರಗಳಲ್ಲಿ ಜ್ಞಾನದ ಸ್ವರೂಪವನ್ನು ಅನ್ಯ ಶಾಸ್ತ್ರಗಳಲ್ಲಿ ಅನೇಕ ಪ್ರಕಾರವಾರಿ ಅಂಗೀಕಾರ ಮಾಡಿರುತ್ತಾರೆ. ಅವರು ಜ್ಞಾನದಿಂದ ಮೋಕ್ಷ ಹೇಳ್ತಾರೆ. ಅವ್ರ ಜ್ಞಾನ ಎಂತದ್ರಿ? ಸಾಂಖ್ಯರ ಜ್ಞಾನ ಎದಕ್ಕಂತಾರ ಅವರು? 21 ದುಃಖ ನಿವೃತ್ತಿ. ಅದು ಮೋಕ್ಷದ ಸಾಧನೆ ಹೇಳಕತ್ತೀರಮ್ಮ ನೀವು. ಹೌನ್ರಿ. ನಾವ್ ಏನ್ ಕೇಳಗತ್ತೀವ್ರಿ? ಜ್ಞಾನ ಎದಕ್ಕಂತಾರ ಅವರು? ಸಾಂಖ್ಯರ ಜ್ಞಾನ ಎಂತದು, ಇನ್ನು ನೈಯಾಯಿಕರ ಜ್ಞಾನ ಎಂತದು? ಯಾಕಂದ್ರೆ ಅವರು ಜ್ಞಾನದಿಂದಲೇ ಮೋಕ್ಷ ಹೇಳ್ತಾರ.
ಸಾಂಖ್ಯರು ಜ್ಞಾನ ಎದಕ್ಕಂತಾರ್ರಿ? ನೀವೇ ಹೇಳ್ಬೇಕ್ರಿ ಪರ ನೆನ್ಪಿಲ್ರಿ. ಹಾ, ಸಾಂಖ್ಯರು ಜ್ಞಾನ ಎದಕ್ಕಂತಾರಪ್ಪ ಅಂದ್ರೆ ಪ್ರಕೃತಿ ಪುರುಷರ ವಿವೇಕಕ್ಕೆ ಜ್ಞಾನ ಅಂತಾರವ್ರು. ಹ್ಮ್ ಇದೊಂದು ಪ್ರಕೃತಿ, ಇದೊಂದು ಪುರುಷ, ಅದರ ವಿವೇಕಕ್ಕೆ ಜ್ಞಾನ ಅಂತಾರ. ಭೇದ ಜ್ಞಾನಕ್ಕೆ ಜ್ಞಾನ ಅಂತಾರ್ರಿ ಅವರು. ಹ್ಮ್ ಹ್ಮ್ ಸಾಂಖ್ಯರ ಜ್ಞಾನ ಎಂತದಪ್ಪ ಅಂದ್ರ ಭೇದ ಜ್ಞಾನ. ಯಾವುದು? ಇದೊಂದು ಪ್ರಕೃತಿ ಅದ, ಇದೊಂದು ಪುರುಷದ ಅಂತ ಏನ್ ಇದನ್ನು ವಿವೇಕ ಮಾಡ್ತದಲ್ಲ ಅದುವೇ ಜ್ಞಾನ ಅಂತಾರವ್ರು. ಇನ್ನು ಮೋಕ್ಷದಕ್ಕಂತಾರ್ಯಮ್ಮ ಅವರು. ಮೋಕ್ಷ ಅವರು ದುಃಖ ನಿವೃತ್ತಿ ಮೋಕ್ಷ ಅಂತಾರಲ್ರಿ ಪರ. ಅವ್ರು ಮೋಕ್ಷದಕ್ಕಂತಾರಪ್ಪ ಅಂದ್ರೆ ತ್ರಿತಾಪಗಳ ಅಭಾವಕ್ಕೆ ಮೋಕ್ಷ ಅಂತಾರವ್ರು. ಹಾ ಹಾ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ ತಾಪ ನಿವೃತ್ತಿ. ಹಾ, ಆ ತ್ರಿತಾಪಗಳ ಇಲ್ಲ ಅಂದ್ರೆ ಅದು ಮೋಕ್ಷ. ಹ್ಮ್ ಪ್ರಕೃತಿ ಪುರುಷರ ವಿವೇಕಕ್ಕೆ ಜ್ಞಾನ ಅಂತಾರ, ಈ ತ್ರಿತಾಪಗಳ ಅಭಾವಕ್ಕೆ ಮೋಕ್ಷ ಅಂತಾರವ್ರು. ಹ್ಮ್ ಯಾರವ್ರು? ಪರಮಾನಂದ ಪ್ರಾಪ್ತಿ ಹೇಳಿಲ್ರಿ ಪರ, ಬರೇ ದುಃಖ ನಿವೃತ್ತಿನೇ ಮೋಕ್ಷ ಅಂದರಿ. ಹಾ, ದುಃಖದ ಅಭಾವ ಆಯ್ತಂದ್ರೆ ಮೋಕ್ಷ ಅಂತಾರವ್ರು. ಹ್ಮ್ ಮೋಕ್ಷದಲ್ಲಿ ಎರಡು ಅಂಶ, ಒಂದೇ ಅಂಶ ಒಪ್ಕೋತಾರವ್ರು. ಹ್ಞೂನ್ರಿ ಪರ. ಭೇದ ಜ್ಞಾನಕ್ಕ ಜ್ಞಾನ ಅಂತಾರ. ಹ್ಮ್ ಯಾರ್ರಿ? ಸಾಂಖ್ಯರು. ಹ್ಮ್ ಅಪರ ಈ ಪ್ರಕೃತಿ ಪುರುಷ ಅಂದ್ರೆ ಪ್ರಕೃತಿಯಲ್ಲಿರುವ ಸತ್ವ ರಜೋ ತಮ ಗುಣಕ್ಕ ಇದಕ್ಕ ಅಂತಾರನೇಪ ಜ್ಞಾನ. ಹಾ, ಹೌದೌದೌದ್ರಿ. ಇದೊಂದು ಪ್ರಕೃತಿ ಅದ, ಯಾವುದು ಸತ್ವ ರಜ ತಮ ಗುಣಗಳನ್ನು ಗರ್ಭಿಸಿಕೊಂಡದೊಂದು ಪ್ರಕೃತಿ ಅದ. ಆ ಒಂದು ಪುರುಷ ಅದ. ಆ ಪುರುಷ ಪ್ರಕೃತಿಗಳ ನಡುವೆ ಏನು ವಿವೇಕ ಹೇಳಿ ತೋರ್ತದ ನೋಡಿ. ಇದೊಂದು ಪ್ರಕೃತಿ, ಇದೊಂದು ಪುರುಷ ಅಂತ ಅಲ್ಲಿ ಒಂದು ವಿವೇಕ ಜ್ಞಾನ ಅದಲ್ಲ, ಆ ಜ್ಞಾನಕ್ಕೆ ಜ್ಞಾನ ಅಂತಾರವ್ರು. ಈ ತಿಳುವಳಿಕೆನೇ ಜ್ಞಾನ ಅಂತಾರ. ಈ ಪ್ರಕೃತಿ ಪುರುಷ ಅನ್ನೋ ತಿಳುವಳಿಕೆನೇ ಜ್ಞಾನ ಅಂತಾರ. ಹಾ, ಆ ವಿವೇಕಕ್ಕೆ ಜ್ಞಾನ ಅಂತಾರವ್ರು. ವಿವೇಕದಲ್ಲಿ ಭೇದ ಜ್ಞಾನ ಇರ್ತದ್ರಿ. ಅಪ್ಪರ ಪುರುಷ ಅನ್ನೋದು ಇಲ್ಲಿ ನಮಗ ಅರ್ಥ ಆಗವಲ್ ಅಪ್ಪರ. ಇಲ್ಲಿ ತಾವು ಹೇಳುದ್ರಲ್ಲಿ ಪುರುಷ ಅಂದ್ರೆ ಆತ್ಮ. ಜಗತ್ತೊಂದು ಚೈತನ್ಯ ಒಂದ್ ಎರಡು ಒಪ್ಕೊಂಡ್ರಿ ಅವ್ರು. ಹಾ, ಜಡ ಚೈತನ್ಯ ಏನ್ ನಡು ತಿಳುವಳಿಕೆ ಅದಲ್ಲ ಅದಕ್ಕೆ ಜ್ಞಾನ ಅಂತಾರ್ರಿ ಅವರು. ಪುರುಷ ಅಂದ್ರೆ ಆತ್ಮ. ಜಗತ್ತು ಮಿಥ್ಯೆ ಅನ್ಲಿಲ್ರಿ, ಎರಡು ಸತ್ಯ ಅನ್ನಕತ್ತಾರ ಅವ್ರು. ಹಾ, ಎರಡು ಸತ್ಯ. ಅವೆರಡರ ಏನು ತಿಳುವಳಿಕೆ ಅದ ನೋಡಿ. ಇದೊಂದು ಪುರುಷ ಅದ, ಇದೊಂದು ಪ್ರಕೃತಿ ಅದ. ಏನು ತಿಳುವಳಿಕೆ ಅದಲ್ಲ ಅದುವೇ ಜ್ಞಾನ ಅಂತಾರವ್ರು. ಮತ್ತ ಮೋಕ್ಷದಕ್ಕಂತಾರಪ್ಪ ಅಂತ ಕೇಳಿದ್ರೆ ತ್ರಿತಾಪಗಳ ಅಭಾವಕ್ಕೆ ಮೋಕ್ಷ ಅಂತಾರ. ಮೂರು ದುಃಖ, ಆಧ್ಯಾತ್ಮಿಕ, ಆದಿದೈವಿಕ, ಆದಿ ಭೌತಿಕ ದುಃಖ ಇಲ್ಲ ಅಂದ್ರೆ ಅದು ಮೋಕ್ಷ. ಹಾ, ಇವ್ರು ಯಾರ್ರಿ? ಸಾಂಖ್ಯರು. ದುಃಖ ಕಳ್ಕೊಂಡೆ ಹೇಳಿದ್ರಪ್ಪರ, ಮೂಲ ಅಜ್ಞಾನ ಕಳ್ಕೊಂಡು ಪರಮಾನಂದ ಪ್ರಾಪ್ತಿ ಹೇಳಿಲ್ಲ. ಹೇಳಿಲ್ಲ. ದುಃಖದ ಅಭಾವಕ್ಕೆ ಮೋಕ್ಷ ಅಂದ್ರು, ಸುಖದ ಭಾವ ಹೇಳಿಲ್ಲ ಅವರು. ಇವರು ಸಾಂಖ್ಯರು. ಎಲ್ಲ ಶಾಸ್ತ್ರಕಾರರಲ್ಲಿ ಇವರು ಮುಖ್ಯಸ್ಥ, ಪ್ರಧಾನ. ವೇದಾಂತಗಳ ಹಿಂದೆ ಇವರೇ ರೀ. ಹಾ, ಅದಕ್ಕೆ ಇವರನ್ನು ಒಮ್ಮ ಖಂಡಿಸಿ ಬಿಟ್ರೆ ಅನ್ಯ ಶಾಸ್ತ್ರಕಾರೆಲ್ಲ ಖಂಡನಾಗಿ ಹೋಗ್ತಾರೆ. ಲಾಸ್ಟ್ ಫೈನಲ್ ನೋಡ್ರಿ, ಇವ್ರನ್ನ ಖಂಡನ ಮಾಡಿದಾರ. ಹಾ, ಮೊದಲು ನೋಡ್ರಿ, ಮೊದಲು ಇವರನ್ನು ಖಂಡನ ಮಾಡಿದ್ರೆ ಎಲ್ಲರ ಖಂಡನಾಗಿ ಹೋದ್ರು ಅಂತ. ಹಾ ಹೌದು. ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ಇವನಿಗೆ ಏನಂದಾರ್ರಿ? ಸಾಂಖ್ಯನಿಗೆ ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಪ್ರಧಾನ ಮಲ್ಲ ಅಂದಾರ ಇವನಿಗೆ. ಏನ್ರಿ? ಮೊನ್ನೆ ಅಣ್ಣವ್ರು ಹೇಳಿದ್ರಲ್ಲಿ ಒಂದ್ ಜನ ಕೂಡಿದ್ದೇವ್ರಿ. ಸಾಂಖ್ಯರಿಗೆ ಏನಂದಾರಪ್ಪ ಅಂದ್ರೆ ಬ್ರಹ್ಮಸೂತ್ರದೊಳಗ ಪ್ರಧಾನ ಮಲ್ಲ ಅಂದಾರ ಅವನಿಗೆ. ವೇದಾಂತಿಗಳು ಅವನನ್ನೊಬ್ಬನ ಖಂಡನ ಮಾಡಿದ್ರೆ ಎಲ್ಲರೂ ಖಂಡಿಸಿಕೊಂಡು ಹೋದ್ರಂತ. ಇವರೇ ಸಮೀಪ ಬಂದವ್ರಿ, ಇವ್ರನ್ನ ಖಂಡನ ಮಾಡಿದ್ರೆ ಆಯ್ತ್ರಿ, ಹಿಂದಿನ ಎಲ್ಲಾ ದೋಷ ಹೋದ್ರಿ. ಎಲ್ಲರೂ ಖಂಡಿಸ್ಕೊಂಡು ಹೋದ್ರು. ಯಾಕಂದ್ರೆ ವೇದಾಂತಕ್ಕೆ ಸಮೀಪ ಅದಾರ್ರಿ ಇವ್ರು. ಸ್ವಲ್ಪ ಪ್ರಾಪ್ತಿ ಒಂದೇ ಒಪ್ಕೊಂಡಿಲ್ರಿ ಇವ್ರು. ಹಾ, ಪ್ರಾಪ್ತಿನೂ ಒಂದು ಒಪ್ಕೊಂಡಿಲ್ಲ. ಆತ್ಮ ವ್ಯಾಪಕ ಅಂತ ಒಪ್ಕೊಂಡು ಅನೇಕ ಅಂತ ಒಪ್ಕೊಂಡಾರ. ವ್ಯಾಪಕದನ ಅನೇಕದನ ಅಂತ ಹೇಳ್ತಾನ, ಖಾಲಿ ತಪ್ಪ್ಯಾರ. ಎಲ್ಲ ವೇದಾಂತಿಗೆ ಸಮೀಪ ಅದನವ. ಏಕ ಒಂದು ಒಪ್ಕೊಂಡಿಲ್ಲ, ಏಕಂತ ಒಪ್ಕೊಂಡಿಲ್ರಿ. ಹಾ, ಅನೇಕಂದನ. ಅದಕ್ಕಿವ ಇವ್ರೇನಂತಾರ್ರಿ? ಆತ್ಮ ಇತರ ಪದಾರ್ಥ ಭಿನ್ನ. ಹಾ,
ಆತ್ಮ ಹಾ ಏನ್ರಿ ಪ್ರಕೃತಿ ಪುರುಷರ ವಿವೇಕಕ್ಕ ಜ್ಞಾನಂತರ ಮತ್ತು ತ್ರಿತಾಪಗಳ ಭಾವಕ್ಕೆ ಮೋಕ್ಷ ಅಂತ ಇವ ಶಾಸ್ತ್ರಕಾರ ಶಾಂಖ್ಯ ಶಾಸ್ತ್ರಕಾರ. ಇನ್ನ ನೈಯಾಯಿಕರ ಜ್ಞಾನ ಎದಕ್ಕಂತಾರ್ರಿಮ್ಮ? ಇವ್ರೇ ಏನ್ರಿಪ್ಪ 21 ದುಃಖ ನಿವೃತ್ತಿ. ಮೋಕ್ಷ ಹೇಳೋರು ಜ್ಞಾನ ಅಂತ ಎದಕ್ಕಂತಾರ್ರಿ ಅವರು? ಎದಕ್ಕಂತಾರ ನೀವೇ ಹೇಳ್ಬೇಕ್ರಿ. ಜ್ಞಾನ ಎದಕ್ಕಂತಾರಂದ್ರ ನೈಯಾಯಿಕರು ಅವರು ಆತ್ಮ ಇತರ ಪದಾರ್ಥ ಭಿನ್ನ ತತ್ವಜ್ಞಾನ ಅಂತಾರ. ಅಲ್ಲಿ ಮೂರನೇ ಎಷ್ಟಪ್ಪ ಅಂದ್ರ ಯಾವ್ದಪ್ಪ ಜೀವ ಸಂಬೋಧನ ಸ್ಥಳದೊಳಗ ಕೊಟ್ಟಾರ ನೋಡ್ರಿ. ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಬಂದದ. ಅಲ್ಲಿ ನೋಡ್ರಿ, ಇದ್ರದೆಲ್ಲ ಡೀಟೇಲ್ ಅಡ್ರೆಸ್ ಅದ ನೋಡ್ರಿ ಅಲ್ಲೆಲ್ಲ. ಮೋಕ್ಷ ಎದಕ್ಕಂತಾರ್ರಿ ಅವರು? ಏನ ಗಮನಾಗಮನ ಮಾಡೋದೇ ಮೋಕ್ಷ ಅಂತಾರೇನ್ರಿಪ್ಪ? ಅಗಳ ಹೇಳಿದ್ರಲ್ಲ 21 ದುಃಖದ ಅಭಾವಕ್ಕ ಮೋಕ್ಷ. ಇದು ಜ್ಞಾನೇಂದ್ರಿಯ, ಒಂದು ಮನಸ್ಸು, ಅದರ ಅದರ ವಿಷಯ ಮತ್ತು ಅದರ ಅಧಿದೇವತರಿ ದೇಹ ಮತ್ತು ಸುಖ ದುಃಖ ರೀ ಜನ ಮನನ ಆಗ್ಬೇಕಾದ್ರು ಸ್ಪಷ್ಟವಾಗಿ ಬತ್ತಂದ್ರೆ ಇನ್ನೊಬ್ಬರಿಗೆ ಪ್ರಯೋಜನಕಾರಿ ಆಗ್ತದ್ರಿ ಅದು. ದುಃಖ ಏನ ಗುರ್ತಾಗ್ಲಿಲ್ಲಪ್ಪ. ನೋಡ್ರಿಪ್ಪ, 21 ದುಃಖ ಯಾವಪ್ಪ ಅಂದ್ರ 6 ಇಂದ್ರಿಯಗಳು, 6 ಇಂದ್ರಿಯಗಳ 6 ವಿಷಯಗಳು, 6 ಇಂದ್ರಿಯಗಳ ಅಭಿಮಾನಿ ದೇವತೆಗಳು. 6 ಮೂರ್ಲೆ ಎಷ್ಟಾದ್ರಿ? 18. ಯಾಕಂದ್ರೆ 21 ದುಃಖದ ಅಭಾವಕ್ಕೆ ಮೋಕ್ಷ ಅಂದರವರು. ಇನ್ನು ದೇಹ ಸುಖ ದುಃಖ ರೀಪ್ರ. ಸುಖ ದುಃಖ, ಸುಖಕ್ಕೂ ದುಃಖ ಅಂದಾರ್ರಿ ಅವರು. ಏನು ವಿಷಯ ಸುಖ ಅದಲ್ಲ ಅದನ್ನು ದುಃಖ. ಸುಖ ದುಃಖ ಒಂದು ಶರೀರ. 18 1 3 21 ದುಃಖ. 21 ದುಃಖದ ಅಭಾವಕ್ಕೆ ಮೋಕ್ಷ ಅಂತಾರ ನೈಯಾಯಿಕರು. ಅದಕ್ಕೆ ಇಲ್ಲಿ ಹೇಳ್ತಾರ್ರಿ, ಅನ್ಯ ಶಾಸ್ತ್ರಗಳಲ್ಲಿ ಅನೇಕ ಪ್ರಕಾರವಾಗಿ ಅಂಗೀಕಾರ ಮಾಡಿರುತ್ತಾರೆ. ಆದ್ದರಿಂದ ಮಹಾವಾಕ್ಯದ ಅನುಸಾರವಾಗಿ ಜ್ಞಾನದ ಸ್ವರೂಪವನ್ನು ಹೇಳುತ್ತಾರೆ. ಇಲ್ಲೇನ್ ಹೇಳ್ತಾರ್ರಿ ಇವರು? ಆದ್ದರಿಂದ ಮಹಾವಾಕ್ಯದಕ್ಕಂತಾರ್ರಿ ಸ್ವರೂಪ ಶಿವಜೀವರ ಐಕ್ಯತ್ವ ಹೇಳುದು ಸ್ವರೂಪ ಬೋಧಕ ವಾಕ್ಯನೇ ಮಹಾವಾಕ್ಯರಪ್ಪರ. ಅಂದ್ರೆ ಜೀವ ಬ್ರಹ್ಮರ ಅಭೇದ ಬೋಧಕ ವಾಕ್ಯಕ್ಕೆ ಮಹಾವಾಕ್ಯ ಅಂತ ಕರೀತಾರ್ರಿ. ಜೀವ ಬ್ರಹ್ಮರ ಅಭೇದ ಬೋಧಕ ವಾಕ್ಯ. ಆದ್ದರಿಂದ ಮಹಾವಾಕ್ಯದ ಅನುಸಾರವಾಗಿ ಜ್ಞಾನದ ಸ್ವರೂಪವನ್ನು ಹೇಳುತ್ತಾರೆ. ಹೇ ಶಿಷ್ಯನೇ, ಜೀವನಲ್ಲಿ ಒಂದೇ ಕಡೆ ನೋಡ್ರಿ, ಜೀವನಲ್ಲಿಯೂ ಹಾಗೂ ಈಶ್ವರನಲ್ಲಿಯೂ ತೋರುವ ಯಾವ ಅವಿದ್ಯ ಹಾಗೂ ಮಾಯಾ, ಇವೆಲ್ಲ ಈಶ್ವರನ ಉಪಾಧಿ ಮಾಯಾ, ಜೀವನ ಉಪಾಧಿ ಅವಿದ್ಯ. ತೋರುವ ಯಾವ ಅವಿದ್ಯ ಹಾಗೂ ಮಾಯಾ, ಮಾಯಾ ಅಂದ್ರೆ ಅಜ್ಞಾನವಿವೆ. ಮಾಯಾ ಅಂದ್ರ ಬರಲ್ ನೋಡ್ರಪ್ಪ. ನಿಷೇಧಂ ಅಧಿಷ್ಠಾನ ಸಾಕ್ಷಾತ್ಕಾರೇ ಸತಿ ಯಾತಿ ಪ್ರಾಪ್ನೋತಿ ಇತಿ ಮಾಯಾ. ಮಾನಿಷೇಧಂ ಅಧಿಷ್ಠಾನ ಸಾಕ್ಷಾತ್ಕಾರೇ ಸತಿ ಯಾತಿ ಪ್ರಾಪ್ನೋತಿ ಇತಿ ಮಾಯಾ. ಅಂದ್ರ ಅಧಿಷ್ಠಾನ ಜ್ಞಾನವಾಗುತ್ತಲೇ ಯಾವುದು ಇಲ್ಲವಾಗಿ ಹೋಗುತ್ತದೆಯೋ. ಹಗ್ಗದ ಜ್ಞಾನ ಆಗುತ್ತಲೇ ಹಾವ ಇಲ್ಲಾಗಿ ಹೋಗ್ತದಿಲ್ರಿ. ಬ್ರಹ್ಮದ ಜ್ಞಾನ ಆದ್ಮೇಲೆ ಇಲ್ಲವಾಗುತ್ತದೆ ನೋಡ್ರಿ, ಇಲ್ಲಾಗಿ ಹೋಗ್ತದೆ. ಇದು ಇದಕ್ಕೇನಂದ್ರು ಮಾಯಾ. ಅದಕ್ಕ ಅವಿದ್ಯಾ ಹಾಗೂ ಮಾಯಾ ಭಾಗಗಳನ್ನು ತ್ಯಾಗ ಮಾಡಿ, ಅವುಗಳನ್ನೇನು ಮಾಡು? ತ್ಯಾಗ ಮಾಡು. ಆ ಜೀವೇಶ್ವರರಲ್ಲಿ ತೋರುವ ಭೇದವನ್ನು ಛೇದನ ಮಾಡು. ಛೇದನ ಅಂದ್ರೆ ಕಡ್ತಯ್ಯದನ್ನ, ಅಂದರೆ ದೂರ ಮಾಡು. ಮತ್ತು ಎರಡನೇ ಕಡ
ಜೀವ ಈಶ್ವರರಲ್ಲಿ ಯಾವ ಚೇತನ ಭಾಗವಿರುವುದೋ ಅದು ಭೇದರಹಿತವಾಗಿರುವುದೆಂದು ತಿಳಿ. ಅವರಲ್ಲಿಬ್ಬರಲ್ಲಿ ಏನ್ ಚೇತನ ಭಾಗದಲ್ಲ ಅದು ಭೇದರಹಿತದ, ಅದು ಭೇದರಹಿತವಾಗಿರುವುದೆಂದು ತಿಳಿ. ಚೇತನದಲ್ಲಿ ಭೇದದೇನ್ರಿ? ಇಲ್ರಪ್ಪ. ಉಪಾಧಿಯಲ್ಲಿ ಭೇದದ. ಹಾ, ಜೀವೇಶ್ವರ ಭೇದ ಹ್ಯಾಂಗದ್ರಿ ಅಂತ ಕೇಳಿದ್ರೆ ಮಾಯಾ ಅವಿದ್ಯೆ ಉಪಾಧಿ ಭೇದದಿಂದ ಬೇರೆ ಹಾ ಉಪಾಧಿಕೃತ ಭೇದದ್ರಿ ಅವ್ರಿಗೆ. ಅಪ್ಪರ ಅಪ್ಪರ ಹೇಳ್ರಿ ಪರ. ಇದು ಮಾಯೆಯಪ್ಪ ಇದು ಸತ್ಯವಾಗಿ ತೋರ್ತಂದ್ರ ಸತ್ವ ಗುಣ ಆಧಾರ ಇಟ್ಕೊಂಡನ ಇದ ಆಟ ಆಡಕತ್ತಲ್ಲಿ ಅಪ್ಪ ಇದು. ಹೌದು, ಇದರಲ್ಲಿ ರಜೋಗುಣ ತಮೋಗುಣ ಇಲ್ಲ, ಸತ್ಯ ಗುಣ ಈಶ್ವರ ಸ್ವರೂಪನ ಮಾಯೇನ. ಹೌದೌದು, ಶಕ್ತಿ ಅವಂದದು. ಮತ್ತ ಇದಕ್ಕ ಮಾಯೆ ಅಂತ ಹೆಂಗ ಇದು ಎಲ್ಲಾ ಸತ್ಯ ಸ್ವರೂಪದಿಂದನ ಇದು ಆಟ ನಡೆದದಲ್ಲ ಯಪ್ಪ ಇದ. ಹಾ, ಹಂಗ ತೋರಿಸ್ತದ್ರ, ಸತ್ಯದಂತೆ ತೋರಿಸ್ತದ. ವಿಚಾರ ಮಾಡಿದ್ರೆ ಅದು ಇಲ್ಲ ಆಗಿ ಹೋಗ್ತದ. ಈಗ ಚೈತನ್ಯ ಸ್ವರೂಪದಲ್ಲಿ ಯಾವೇನ್ರಿ? ಚೈತನ್ಯದಲ್ಲಿ ಏನು ಇಲ್ಲಪ್ಪ, ಏನು ಇಲ್ಲ. ಹಾ, ಅದಕ್ಕೆ ಅದನ್ನೇನದಪ್ಪ ಅಂದ್ರೆ ಚೇತನದಲ್ಲಿ ಭೇದ ಇಲ್ಲವೇ ಇಲ್ಲ, ಆ ಮಾಯಾ ಉಪಾಧಿಯಲ್ಲಿ ಭೇದದವ. ಇದೊಂದು ಘಟ ಮಠ ಅಂತ, ಈ ಘಟ ಮಠಗಳಲ್ಲಿ ಭೇದದ. ಆಕಾಶದಲ್ಲಿ ಏನ್ರಿ ಭೇದದೇನ್ರಿ? ಇಲ್ಲ. ಹಾ, ಆಕಾಶದಲ್ಲಿ ಭೇದ ಮಾಡುದು ಇವು ಘಟ ಮಠಗಳು. ಇದೊಂದು ಗಡಿಗೆ, ಇದೊಂದು ಮನಿ. ಆಕಾಶದಲ್ಲಿ ವಾಸ್ತವಿಕವಾಗಿ ಹ್ಯಾಂಗ ಭೇದ ಇಲ್ಲೋ ಹಾಂಗಿಲ್ಲಿ ಏನಾಗ್ಯದ, ಜೀವ ಈಶ್ವರರ ಭೇದ ಉಪಾಧಿಕೃತ ಅವಿದ್ಯಾ ಮಾಯಾ ಭೇದದಿಂದ ಭೇದ ತೋರ್ತದದು. ಆ ಉಪಾಧಿಗಳನ್ನು ನೇತಿಗಳದು ನೋಡು, ಹ್ಯಾಂಗ ಘಟನು ಒಡಿತು ಮಠನು ಬಿತ್ತಂದ್ರೆ ಏನದ? ಆಕಾಶ ಮಹಾಕಾಶನೇ ಅದ. ಅದರಂತೆ ಇಲ್ಲಿ ಅವಿದ್ಯಾ ಉಪಾಧಿಯನ್ನು ಎರಡು ಬ್ಯಾರ್ ಮಾಡಿ ನೋಡಿದಂದ್ರೆ ಅಲ್ಲೇನದ? ಅಖಂಡೇಕರ ಸಚ್ಚೈತನ್ಯ ಒಂದೇ ಅದ. ಆ ಉಪಾಧಿಯಿಂದ ಭೇದ ಆದದ್ದು. ಒಬ್ಬನೇ ಒಬ್ಬ ಪುರುಷ, ಯಾರ್ಯಾರ ದೃಷ್ಟಿಲಿ ಏನೇನು ಅಂತ ಕರೆದಾರ ಅವನಿಗೆ ಅನೇಕ ಆಗ್ಯಾನೇನ್ರಿ ಅವ ಎಂದರೆ? ಮೊಮ್ಮಗನ ದೃಷ್ಟಿಲೆ ಮುತ್ಯ ಆಗ್ಯಾನ, ಹಳೆಯನ ದೃಷ್ಟಿಲೆ ಮಾವ ಆಗ್ಯಾನ, ಮಗನ ದೃಷ್ಟಿಲೆ ಅಪ್ಪ, ಹಿಂಗೇನೇನೋ ಕರೆದಾರ. ಹಂಗ ಅವ ಏನ್ರಿ ಅನೇಕ ಆಗ್ಯಾನೇನು? ಇಲ್ಲಪ್ಪ, ಇಲ್ಲಿ ಶಕ್ತಿನ ಅನೇಕ ಆತಪ್ಪ ಇಲ್ಲಿ ಅಂದಂಗಾತ. ಹಾ, ಅದು ಶಕ್ತಿನೇ. ಅದು ಏನದ್ರಿ? ಅದು ಮಾಯಾ. ಇಲ್ಲದ್ದದು, ಇಲ್ಲದ್ದು ಇದ್ದವ್ರಂಗ್ ತೋರ್ಸಲ್ಗತ್ತದದು. ಅದು ವಾಸ್ತವಿಕವಾಗಿ ವಿಚಾರ ಮಾಡಿದ್ರೆ ಅದು ಇಲ್ಲ. ವಾಚ್ಯಾರ್ಥ ದೃಷ್ಟಿಯಿಂದ ನೋಡಿದ್ರೆ ಇಲ್ರಪ್ಪರ, ಲಕ್ಷಾರ್ಥ ದೃಷ್ಟಿಯಿಂದ ಇಲ್ವೇ ಇಲ್ಲ ನೋಡ್ರಪ್ಪರ. ವಾಚ್ಯಾರ್ಥ ದೃಷ್ಟಿಯಿಂದ ಕಾಣ್ತದ್ರಿ. ಹಾ, ವಾಚ್ಯಾರ್ಥ ದೃಷ್ಟಿಯಿಂದ ನೋಡಿದ್ರೆ ಕಾಣಿಸ್ಲಿಕ್ಕತ್ತದ ಅದು. ಆದ್ರೆ ವಿಚಾರ ಮಾಡಿದ್ರೆ ಅದು ಇಲ್ಲ. ಅದು ಹೆಂಗಂದ್ರೆ, ಒಮ್ಮ ಸುಧಾಮನ ಮನೆಗೆ ಕೃಷ್ಣ ಬಂದಿದ್ದ. ಕತಿ ಹೋಗ್ತದ, ಬಹಳ ಅಡ್ಡಗಲಾಗ್ತದ ಇನ್ನದು. ಇಲ್ಲ ಹೇಳ್ರಪ್ಪರ, ಅದು ಹೇಳ್ರಿ. ಅವ ಮುಂಜಾಳೆ ಎಳ್ಯಾಗ ಹಲ್ ತಿಕ್ಕೋತ್ ಎದ್ದು ಕೂತಿದ್ದ. ಕೃಷ್ಣ ಬಂದ್ರೆ ಪಿತಾಂಬರ್ ಉಟ್ಕೊಂಡು ಭರ್ಜರಿ ಏನೊಂದು ರಾಜ ಬಂದಂಗ ಬಂದ. ಸುಧಾಮನಿಗೆ ಇದು ಏನಪ್ಪಾ, ನಾವಿಬ್ರು ಒಂದು ವಾರಿಗೆ ಅವರು. ಇವ ನೋಡಿದ್ರು ಒಬ್ಬ ರಾಜನಂಗದನ, ನಾ ಕೆಟ್ಟ ಬಡುವ, ಮತ್ತೊಂದು ಪಂಜಾ ಸುತ್ತಗೊಳಕ್ ಮನಲ್ಲಿ ಇಲ್ಲ. ಮತ್ತೆ ನಾವಿಬ್ರು ಒಂದೇ ವಾರಿಗೆಯವರು, ಮತ್ತು ಒಂದೇ ಗೆಳೆಯರು, ಮತ್ತು ಒಂದೇ ಗುರುಕುಲದಲ್ಲಿ ಅಭ್ಯಾಸ ಮಾಡಿದವರು. ನಾ ನೋಡಿದ್ರೆ ಕೆಟ್ಟ ಬಡುವ, ಇವ ಒಬ್ಬ ರಾಜ, ಹಿಂಗ್ಯಾಕಾಯ್ತಿದು ಕೇಳಬೇಕು ಅಂದವನಿಗೆ. ಕೃಷ್ಣ ಮುಂಜಾಳೆ ಎಳ್ಯಾಗ ಬಂದ ಗೆಳೆಯನ ಮನಿಗೆ. ಬಂದ ಕೂಡಲೇ ಕೃಷ್ಣ, ಬಲೆ ಬಂದೇವಪ್ಪ, ನನಗೊಂದು ಸಂಶಯ ಕಾಡ್ಲಾಗತ್ತಿತ್ತು ಮರಾಯ, ಆ ಸಂಶಯ ನಿರಸನ ಮಾಡಪ್ಪ. ಏನೋ ಮರಾಯ ಮುಂಜಾಳೆ ಇದೇನು ಹಚ್ಕೊಂಡು ಕೂತೀನಿ ಬರುದಾಗ ಅಂದವ ಕೃಷ್ಣ. ಇಲ್ಲಪ್ಪ, ಭಯಂಕರ ನನಗದು ಭಾಳ ಕೊರ್ಲಿಗತ್ತದ, ನನಗ ಸಂಶಯ ಬಂದದ, ಆ ಸಂಶಯ ಪರಿಹಾರ ಮಾಡು. ಏನದಪ್ಪ? ಏನಂದ್ರೆ ನೋಡಪ್ಪ, ನಾವಿಬ್ರು ಒಂದೇ ವಾರಿಗೆ ಅವ್ರು. ಹೌದು ಅಲ್ಲೋ? ಹೌದಲ್ಲ, ಯಾರಿಲ್ಲ ಅಂದಾರಂದವ.
ಸರಿ ಅದ. ಮತ್ತ ಒಂದೇ ಗುರುಕುಲದಲ್ಲಿ ಇಬ್ರು ಅಭ್ಯಾಸ ಮಾಡಿವಿಲ್ಲ, ಹೌದಲ್ಲ? ಮಾಡಿವಿ. ಮತ್ತ ನಾವಿಬ್ರು ಗೆಳೆಯರ್ ಹೌದಲ್ಲ? ಹೌದು. ನೋಡು, ಇದೆಲ್ಲ ಬರೋಬರದ. ನಾವಿಬ್ರು ಒಂದೇ ಲೆವಲ. ಆದ್ರೂ ನೀ ನೋಡಿದ್ರು ಒಬ್ಬ ರಾಜನಂಗದಿ, ನನಗ್ ಕೆಟ್ಟ ಬಡ್ತಾನ, ಮತ್ತೊಂದು ಪಂಜಾಯಿಲ್ ಸುತ್ತಕೊಳಕ, ಹಿಂಗಾಗ್ಲಿಕ್ಕೆ ಏನ್ ಕಾರಣ ಅಂತ ಕೇಳ್ದವ. ಅವ ಕೃಷ್ಣ ಹೇಳ್ದ, ಬಿಡೋ ನೀನ, ಅದು ಮಾಯಾದಂದವ. ಆ ಮಾಯಾ ನನಗ್ ಹಿಂಗಿಟ್ಟದ, ನಿನಗ್ ಹಂಗಿಟ್ಟದ, ಅದ್ಯಾಕ್ ತಲೆಯಾಗ ಹಾಕೊಂಡಿ ಅಂದವ. ಮಾಯಾ ಅಂದ್ರೆ ಏನು ಅಂತ ಕೇಳ್ದವ. ಮಾಯಾ ಅಂದ್ರೆ ಅದಕ್ಕೆ ಕೃಷ್ಣ ಪರಮಾತ್ಮ ಏನ್ ಮಾಡ್ದ? ಲಕ್ಷಣ ಮಾಡ್ದ. ಏನು? ಮಾ ನಿಷೇಧಂ ಅಧಿಷ್ಠಾನ ಸಾಕ್ಷಾತ್ಕಾರೇ ಸತಿ ಯಾತಿ ಪ್ರಾಪ್ನೋತೀತಿ ಇತಿ ಮಾಯಾ ಅಂತ ಲಕ್ಷಣ ಮಾಡಿ ಹೇಳ್ದ. ಅವಾಗ ಸುಧಾಮಗ ಅದು ಏನಾಯ್ತು, ಬಿಡೋ ಮಾರಾಯ, ಈ ಲಕ್ಷಣ ನಾನು ಕಂಠ ಮಾಡೀನಿ ಗುರುಕುಲದಲ್ಲಿದ್ದಾಗ. ಆ ಲಕ್ಷಣ ಹೇಳ್ಬೇಡ ನನಗ, ಆ ಮಾಯಾ ನನ್ನ ಅನುಭವಕ್ಕೂ ಬರಂಗ ಹೇಳು ಅಂದವ. ಆ ಲಕ್ಷಣ ನಾನು ಗುರುಕುಲದಲ್ಲಿದ್ದಾಗ ಕಂಠ ಮಾಡೀನಿ, ನನಗ ಮಾಯಾ ಅಂದ್ರೆ ಏನು ಅನುಭವಕ್ಕೆ ಬರಂಗ ಹೇಳು. ಅವಾಗಂದ, ನೋಡಪ್ಪ, ಈಗ ಮುಂಜಾನೆ ಯಾಳಿ ಸ್ನಾನ ಮಾಡು ಟೈಮ, ನನಗೆ ಹಸು ಬೇರೆ ಆಗ್ಯದ, ನೀ ಇದೇನು ಹಚ್ಕೊಂಡು ಕೂತೀಗ? ಮೊದಲು ನಡಿ, ಸ್ನಾನ ಮಾಡಿ ಬರುನು, ಊಟ ಮಾಡುನು, ಅದು ಪ್ರಸಂಗ ಬಂದಾಗ ಹೇಳ್ತೀನಿ, ನಾ ಅನುಭವಕ್ಕೆ ಬರಂಗ ಹೇಳಂತೀಯಲ್ಲ, ಅದು ಪ್ರಸಂಗ ಬಂದಾಗ ಹೇಳ್ತೀನಿ ಅಂದವ. ಸುಧಾಮಂದ ಕೇಳಿದ್ರ ಪ್ರಸಂಗ ಬಂದಾಗ ಹೇಳ್ತೀನಂತನ, ಹಸು ಬೇರೆ ಆಗ್ಯದಂತನ, ನಡಿಯಪ್ಪ ಹೋಗುನಂತ ಎದ್ರು. ಸುಧಾಮನ ಹೆಂಡ್ತಿಗೆ ಹೇಳ್ದವ ಕೃಷ್ಣ, ನೋಡಮ್ಮ, ನಾವು ನದಿಗೆ ಹೋಗಿ ಸ್ನಾನ ಮಾಡಿ ಬರೋರ್ದಾಗ 4 ಬಕ್ರಿ ಮಾಡು. ಆಯ್ತ್ರಿ, ನೀವು ಹೋಗಿ ಬರ್ರಿ, ಬರೋದಾಗ ನಾ ತಯಾರು ಮಾಡ್ತೀನಿ ಅಂದ್ಳಕ್ಕಿ. ಹೋದ್ರು ಹೊಳಿಗೆ. ಕೃಷ್ಣ ಪರಮಾತ್ಮ ಏನ್ ಮಾಡ್ದ? ಹೋದವನೇ ಪಿತಾಂಬರ ಕಳೆದು ಹೊಳ್ಯಾಗ ಹಾರಿ ಜಳಕ ಮಾಡಿ ಬಂದು ಪಿತಾಂಬರ ಉಟ್ಕೊಳ್ಕತ್ತ. ಇವ ಸುಧಾಮ ಅಂಜುಕೋತ್ ನೀರಾಗ ಹೊಂಟಿದ್ದ. ಕೃಷ್ಣಂದ, ಹೋಗೋ ಮರ, ದೌಡ್ ಜಳಕ ಮಾಡು. ಆಯ್ತ್ರಿ, ಹೋಗ್ತೀನಂದ. ಹೋಗಿ ಬಾಯಿ ತೊಳ್ಕೊಂಡು ಇನ್ನೇನು ಮುಣಿಗೆ ಹೇಳ್ಬೇಕನ್ನರ್ದಾಗ ಕೃಷ್ಣ ಏನ್ ಮಾಡ್ದ? ತನ್ನ ಮಾಯೆಯನ್ನು ಪ್ರಚೋದನೆ ಮಾಡಿಬಿಟ್ಟ. ಮಾಯಾ ಅನುಭವಕ್ಕೆ ಬರಂಗ ಹೇಳಂದನಲ್ಲ, ಇವನಿಗೆ ಅನುಭವಕ್ಕೆ ಬರಂಗ ಹೇಳ್ಬೇಕಂತ ಹೇಳಿ ಏನ್ ಮಾಡ್ದಪ್ಪ ಅಂತ ಕೇಳಿದ್ರೆ, ಒಂದು ಪ್ರವಾಹ ಬರುವಂತೆ ಪ್ರಚೋದನೆ ಆಯ್ತಲ್ಲಿ. ಮಾಯಾಗ ಯಾವುದು ಅಸಾಧ್ಯ ಇಲ್ಲ, ಎಲ್ಲ ಸಾಧ್ಯ. ಪ್ರವಾಹ ಹೊಳಿ ತುಂಬಿ ಬಂತು. ಸುಧಾಮ ಮುನಿಗೆ ಹೇಳೋರ್ದಾಗ ಪ್ರವಾಹ ಬಂದು ಕೊಚ್ಕೊಂಡು ಹೋಗ್ಬಿಡ್ತೀರಿ, ಅದು ದೇಶ ವಿದೇಶಕ್ಕೆ ಹೋಯ್ತು. ಹೋದ್ರು ಅಲ್ಲಿ ಹೋಗುತ್ತನ ಇನ್ನೂ ಉಸಿರಾಟಿತ್ತು, ಪ್ರಾಣ ಹೋಗಿತ್ತಿಲ್ಲ. ಅಲ್ಲಿ ಆ ದೇಶದ ಹೆಣ್ಮಕ್ಳು ಹೊಳೆ ಸ್ನಾನ ಮಾಡ್ಬೇಕು, ಬಟ್ಟಿ ತೊಳಿಬೇಕತ್ತ ಅಲ್ಲಿ ಅವ್ರು ಬಂದಿದ್ರು. ಇದು ಹಣ ಹೋಗಿ ತಟ್ಟಿತ್ತು ತಟ್ಟಿ. ಇಲ್ಲಿ ಯಾರು ಹರ್ಕೊಂಡು ಬಂದದನ್ ಸತ್ತದು ಜೀವಾದ ನೋಡುನಂತ 4 ಮಂದಿ ಹೆಣ್ಮಕ್ಳು ಬಂದು ನೋಡ್ತಾರ. ಇನ್ನ ಉಸಿರಾಟಿತ್ತು, ಜೀವಿತ್ತು, ಪ್ರಾಣ. ಅವಾಗ ಅದಕ್ಕೆ ಎತ್ತಿ ಹೊರಗೆ ಹಾಕಿ ಹೊಟ್ಟಿ ಮ್ಯಾಗ ಒತ್ತಿ ಎಲ್ಲ ಹೊಳಗಿನ ನೀರು ತೆಗೆದ್ರು. ಕಣ್ಣು ತೆರೆದ. ಯಾಕ? ಮಾಯಾ. ಕಣ್ಣು ತೆರೆದ, ಉಸಿರಾಡ್ ತುಂಬ ಮೈ ತುಂಬ ಆಡ್ಲಿಕ್ಕತ್ತು. ಅದ್ರಾಗ ಒಬ್ಬ ಹೆಣ್ಮಗಳು, ನಾನು ನಿನ್ನ ವ್ಯವಸ್ಥೆ ಮಾಡ್ತೀನಿ ನಡಿ ಅಂತೇಳಿ ಮನೆಗೆ ಕರ್ಕೊಂಡು ಒಯ್ದಳು. 6 ತಿಂಗಳ ಗಟ್ಲೆ ಅವನ ವ್ಯವಸ್ಥೆ ಆಯ್ತು. ವ್ಯವಸ್ಥೆ ಆಗಿ ಮುಂದೆ ಮೈಯಾಗ ಬಲನೂ ಬತ್ತು. ಆಕಿ ಅಂದಳು, ನೋಡು, ನಂದು ಲಗ್ನ ಆಗಿಲಿನ, ನಾವಿಬ್ರು ಲಗ್ನ ಆಗೋನು ಅಂದ್ಲಕ್ಕಿ. ಈ ಕಡೆ ಸ್ಮೃತಿ ಆಗಿಬಿಟ್ಟಿತ್ತು, ಸ್ಮರಣೆ ಇಲ್ಲ. ಯಾಕೆ? ಮಾಯಾ. ಅವಾಗ ಮೈಯಾಗ ಬಲನು ಬಂದಿತ್ತು ನೋಡ್ರಿ. ಆಯ್ತು, ಯಾಕೆ ಅಲ್ದಕ್ಕಂದ ಲಗ್ನ ಆಯ್ತು. ಲಗ್ನ ಆಗಿ ಎಷ್ಟು ವರ್ಷಪ್ಪ? 36 ವರ್ಷ ಕಾಲ ಗತಿಸ್ತು. 4 ಮಕ್ಕಳು ಹುಟ್ಟಿ ಒಯ್ಯಕ್ ಬಂದ್ರು. ಮುಂದೇನು ಅದು ಕರ್ಮಧರ್ಮ ಸಂಯೋಗ. ಆ ಹೆಂಡತಿ ಕಾಯಿಲೆ ಬಂತು. ಕಾಯಿಲೆ ಬಂದು ಆರೋಗ್ಯ ಕೆಟ್ಟು, ಎಷ್ಟು ತೋರಿಸಿದ್ರು ಗುಣಮಯ ಆಗಲಿಲ್ಲ. ಆಕೆ ಮೃತ್ಯು ಹೊಂದಿದಳು. ಮೃತ್ಯು ಹೊಂದಿದ ಬಳಿಕ ಹಾಡ್ಯಾಡ್ಕೊಂಡು ಅಳ್ಳಕತ್ತ. ಏನು? ನಿನ್ನನ್ನಗಲಿ ನಾ ಹೇಗೆ ಜೀವಿಸಲಿ? ನನಗೆ ಬಿಟ್ಟು ಆದಿ, ನಾ ಇನ್ನು ಹ್ಯಾಂಗಿರ್ಲಿ ಅಂತ ಅಳ್ಳಕತ್ತ.
ಅಲ್ಲಿ ಮಂದಿ ಏನಂದ್ರು ಏನ್ ಹುಚ್ಚದ ನೀವ ಅಂದ್ರೆ ಅವ್ರು. ಇಲ್ಲೋ ನಾ ಹ್ಯಾಂಗಿರ್ಲತ್ತಿಯಲ್ಲ ನೀ ಎಲ್ಲಿ ಇರ್ತೀನ ಅಂದ್ರೆ ಅವ್ರು. ಇಲ್ಲ ಆಕಿ ನನ್ನ ಹ್ಯಾಂಡ್ ಸತ್ತಳ, ಇನ್ನು ಹ್ಯಾಂಗರೆ ಮಕ್ಳಿಗೆ ತೊಗೊಂಡು ಇರ್ಬೇಕಲ್ಲ. ನೀನ ನಮ್ಮ ದೇಶದ ರೂಲ್ಸ್ ಗೊತ್ತದಿಲ್ಲ ನಿನಗ ಅಂದ್ರ ಅವ್ರು. ಏನದಂದ್ರೆ ಹ್ಯಾಂಡ್ ಸತ್ತಳಂದ್ರ ನಮ್ಮಲ್ಲಿ ಗಂಡಗನು ಅದೇ ಕಿಚನಾಗ ಹಾಕಿ ಸುಡುದು ಹೆಂಡತಿ ಕೂಡ. ಹಿಂಗ್ ರೂಲ್ಸ್ ಅದ ಅಂದ್ರ ಅವ್ರು. ಯಪ್ಪ ಅಂದ್ರವ ಅಲ್ಲ ಆಕಿ ಸತ್ತಳ ಹೆಣ ಅದಕ್ಕೆ ಸುಡ್ರಿ, ನಾ ಜೀವಂತಿದ್ದ ನನಗೆ ಯಾಕಂದ. ಇಲ್ಲ ನಮ್ಮ ದೇಶದ ರೂಲ್ಸ್ ಅದಂಗ. ಅವಾಗಂದ ಮಕ್ಳಿಗಪ್ಪ ನೋಡ್ರಿ ಹಿಂಗಂತಾರೆ. ಯಪ್ಪ ಅದು ಕಾನೂನು ಅಂದ್ರೆ ಎಲ್ಲರಿಗೂ ಲಾಗುನಿ ಅಂದ್ರು ಅವರು ಮಕ್ಕಳು. ಇನ್ ನಿರ್ವಾಹ ಇಲ್ಲಿ ಮಾಡ್ಬೇಕತ್ ಎಕಡ್ರೆ ಓಡಿ ಹೋಗ್ಬೇಕತ್ ಗಂಡಗಚ್ಚ ಹಾಕದ ಬಡಗಿ ತೊಗೊಂಡು ಸುತ್ತ ಆದ್ರ 8-10 ಮಂದಿ ಎಕಡೆ ಓಡಿ ಹೋಗ್ಲಾರ್ದಂಗನು ಆಯ್ತು. ಇನ್ ಹ್ಯಾಂಗ್ ಮಾಡ್ಬೇಕಪ್ಪ, ಇದು ಸುಟ್ಟುಕೊಂಡು ಹ್ಯಾಂಗ್ ಸಾಯೋದು? ಭಯಂಕರ ದುಃಖ ಅನಿಸ್ತು. ಸಂಜೆ ಆಳಿ ಹೆಣ ತೊಗೊಂಡು ಹೊಂಟ್ರು ಹೊಳಿ ದಂಡಿ. ಇವನಿಗೆ ತೊಗೊಂಡು ಹಿಡ್ದಿರು 4 ಮಂದಿ ತೊಗೊಂಡು ಹೊಂಟಿದ್ರು. ವಿಚಾರ ಮಾಡ್ದ, ಸುಟ್ಟುಕೊಂಡು ಬೆಂಕಿಯಾಗ ಹ್ಯಾಂಗ್ ಸಾಯೋದಪ್ಪ, ಇವ್ರಂತೂ ಬಿಡಂಗಿಲ್ಲ. ಹ್ಯಾಂಗ್ ಮಾಡ್ಬೇಕು? ಒಂದು ಉಪಾಯ ಹುಡುಕದವ. ಅಲ್ರಿ ನನ್ನ ಅಂತ್ಯದ ಒಂದು ಮಾತು ನಡೆಸ್ಕೊಡ್ತೀರಿಲ್ಲ? ಬೇಕಾದಂಗ ಅಂತ್ಯದ ಎಲ್ಲರಿಗೂ ಒಂದು ಅದು ಇರ್ತದ ಸವಲತ್ತ, ನಾವು ಬೇಕಾದಂಗ ನಡೆಸ್ಕೊಡ್ತೇವು. ಏನ್ ಬೇಡು, ನಿನ್ನ ಅನಿಸಿಕೆ ಏನದ ಹೇಳು. ಏನೂ ಇಲ್ಲ, ನಾವು ಒಂದ್ ಜರ ಹೊಳ್ಯಾಗ ಸ್ನಾನ ಮಾಡಿ ನನ್ನ ದೇವ್ರ ಧ್ಯಾನ ಮಾಡ್ತೀನಿ, ಅಷ್ಟು ಸಮಯ ಕೊಡ್ರಿ, ನೀವು ಬೇಕಾದಂಗ ಮುಂದೆ ಸುಡಲ್ರಕ್ಕ, ಯಾನ ರೆಕ್ಕ ಮಾಡಲ್ರಕ್ಕ ತಂದವ. ಅವ ಏನು ಯುಕ್ತಿ ತೆಗೆದಿದ್ದ, ಬೆಂಕ್ಯಾಗ ಸುಟ್ಕೊಂಡು ಸಾಯೋದು ಕೆಟ್ಟ ತ್ರಾಸ. ಏನು ಹೊಳ್ಯಾಗ ಹೋಗಿ ಸ್ನಾನ ಮಾಡ್ಲಿಕ್ಕೆ ಹೋತಲ್ಲ ಅಲ್ಲೇ ಮುಣಿಗಿ ಸಾಯ್ಬೇಕು ಅಂತ ತವ ಮಾಡಿದ್ದ. ಬೇಕಾದಂಗೆ ಹೋಗಿ ನೀ ಹೊಳ್ಯಾಗ ಹೋಗಿ ನಿನ್ನ ಜಳಕ ಮಾಡಿ ನಿನ್ನ ದೇವ್ರ ಧ್ಯಾನ ಮಾಡು, ಆಯ್ತು ನಿನಗೆ ಸುಡ್ತೇವು ಅಂತ ಅವರು ಪರವಾನಿಗೆ ಕೊಟ್ಟಿದ್ರು. ಸಾಯ್ಬೇಕಂತೇನು ಹೊಳ್ಯಾಗ ಇಳ್ದ, ಮುಣುಗದ. ಅದು ಹ್ಯಾಂಗ್ ಸತ್ತಿತ್ರಿ? ಉಸುಲ ಸಾಯ್ಲಿಕ್ಕೆ ವಾಲ್ಯ ಅಂದು ಹೊರಗೆ ಬಂದುಬಿಡ್ತು. ಬದುಂಗ್ರೆ ಏನು ಹೊರಗೆ ಬಂದ, ಕೃಷ್ಣನ ಪೀತಾಂಬರ ಉಟ್ಕೊಳಿಕತ್ತೇನೆ. ಕೃಷ್ಣ ಬಲೆ ಬಂದೆವು ಮಾರಾಯ, ಆ ಮಂದಿ ಎಕಡೆ ಹೋಯ್ತು, ಹೆಣ ಸುಟ್ರೆ ಏನ್ ಮಾಡಿದ್ರೆ ಎಕಡೆ ಒಯ್ದ್ರದು? ಯಾವೂ ಇಲ್ಲವು. ಅವಾಗಂದ ಕೃಷ್ಣ, ಏನು ತಲೆ ಬರೋಬರಿ ಆದ ಇಲ್ಲ ನಿಂದು? ಕೃಷ್ಣ ನನ್ನ ಹ್ಯಾಂಡ್ ಸತ್ತಳು ಓ ಮಾರಾಯ ಅಂದವ. ನೀನ್ ಹ್ಯಾಂಡ್ತಿ ಮನ್ಯಾಗ ರೊಟ್ಟಿ ಮಾಡ್ಲಾಗತ್ತಳ ನಡೆಯೋ ನೀನ ಅಂದವ. ಕೃಷ್ಣ ನನ್ನ ಅನುಭವ ಹೇಳ್ತೀನಪ್ಪ, 36 ವರ್ಷ ಹೆಂಡತಿ ಕೂಡ ಸಂಸಾರ ಮಾಡೀನಿ, 4 ಮಕ್ಕಳು ಹುಟ್ಟಿವು. ಆಕೆ ಆರೋಗ್ಯ ಕೆಟ್ಟ ಸತ್ತಳು, ಆಕಿ ಕೂಡ ನನಗೂ ಸುಡ್ತೀನಂದ್ರು. ಸುಟ್ಕೊಂಡು ಸಾಯೋದು ಹ್ಯಾಂಗಂತ ನಾವೊಂದು ಯುಕ್ತಿ ತೆಗೆದ ಹೊಳ್ಯಾಗ ಮುಣಿಗಿ ನಾನು ದೇವ್ರ ಧ್ಯಾನ ಮಾಡ್ತೀನಿ, ಅಷ್ಟೇ ಪರವಾನಿಗೆ ಕೊಡ್ತೀರಂದ್ರೆ ಹ್ಞೂ ಅಂದ್ರು. ನಾ ಮುಣಿಗಿ ಸಾಯ್ಬೇಕತ್ ಬಂದೆ, ಮುಣಿಗಿ ಸಾಯೋದು ಆಗ್ಲಿಲ್ಲ ಕೃಷ್ಣ. ಯೋದ್ದು ನೋಡುರ್ದಾಗ ನೀ ಕಾಣಿಸಿದಿ, ಬಹಳ ಚಲೋ ಆಯ್ತು ಓ ಮರ. ಹೆಣ ಎಕಡೆ ಒಯ್ದ್ರು ಹೇಳು, ಎಲ್ಲಿ ಹಣಾರೋ ನೀನ ಅಂದವ. ಕೃಷ್ಣ ನನ್ನ ಅನುಭವದಪ್ಪ ಇದು. ಅದಕ್ಕೆ ಕೃಷ್ಣ ಹೇಳಿದ, ಏನ್ ಕೇಳಿದೀನಿ? ಮಾಯಾ ನನ್ನ ಅನುಭವಕ್ಕೆ ಬರಂಗ ಹೇಳಂದಿಲ್ಲ. ಇದೆಲ್ಲ ಮಾಯೆಯ ಕಾರ್ಯ, ಸತ್ಯದಂತೆ ತೋರ್ತದೆ, ಆದ್ರೂ ಅದು ಸತ್ಯ ಅಲ್ಲ. ನೀನ್ ಹೆಂಡ್ತಿ ಮನ್ಯಾಗ ರೊಟ್ಟಿ ಮಾಡತ್ತ ನಡಿಯತ್ತೇಳಿ ಮನೆಗೆ ಹೋದ್ರು ಹೋಗು ತಕ್ಕ ಒಂದು 4 ರೊಟ್ಟಿ ಮಾಡಿಳಕಿ. ನೀ ಇನ್ನೂ ರೊಟ್ಟಿ ಮಾಡ್ಲಗತ್ತಿದಿ, 36 ವರ್ಷ ಹೋಗಿನ ಅಂದವ. ಎಲ್ರಿ ನಾ 30 ನಿಮಿಷ ಆಗಿಲ್ಲ ನೀವು ಹೋಗಿ ಅಂದ್ಲಕಿ. ಆದ್ರೆ ಏನ್ ಹೇಳುದಪ್ಪ ಅಂತ ಕೇಳಿದ್ರೆ, ಈಗ ನೋಡ್ರಿ ಸ್ವಪ್ನ ಯಥಾಮೂರ್ತೇಶ ಸಂವತ್ಸರ ಶತಭ್ರಮ. 5 ನಿಮಿಷ 10 ನಿಮಿಷ ಕನಸು ಬಿದ್ರೆ 100 ವರ್ಷದ ಅವಧಿ ತೋರಿಸ್ತದೆ. ಅದಕ್ಕೇನಂತಾರ? ಯಥಾಮೂರ್ತೇಶ ಸಂವತ್ಸರ ಶತಭ್ರಮ ತಥಾ ಮಾಯಾವಿಲಾಸೋಯಂ ಜಾಯತೆ ಜಾಗೃತಿ ಭ್ರಮ. ಈ ಜಾಗೃತಿ ಭ್ರಮ ಇದೆ ಅದರದು ಮಾಯಾವಿಲಾಸ. ಇದು ಎಷ್ಟು ಔಡಂಬರ ಮಾಡಿ ತೋರಿಸ್ತದೆ, ಆದ್ರೆ ವಿಚಾರ ಮಾಡಿದ್ರೆ ಸತ್ಯ ಅಲ್ಲ. ಆ ಚೈತನ್ಯ ಆಶ್ರಯದಲ್ಲಿದ್ದು ಇಷ್ಟೆಲ್ಲ ಔಡಂಬರ ಮಾಡಿಸ್ತದೆ, ಆದ್ರೆ ಅದು ಯಥಾರ್ಥ, ಅದು ವಾಸ್ತವಿಕ ಅದ ಏನಂದ್ರೆ ಇಲ್ಲದ್ದದು.
ಇಲ್ಲದೆಷ್ಟು ಮಾಡ್ತದ ನೋಡ್ರಿ ಅದು. ಅದಕ್ಕೆ ಮಾಯಾ ಅನ್ನೋದು ವಾಸ್ತವಿಕವಾಗಿ ಇಲ್ಲವೇ ಇಲ್ಲದು. ಅದಕ್ಕೆ ಉಳ್ಳ ಬ್ರಹ್ಮವು ಇಲ್ಲೆನಿಸುವುದು, ಇಲ್ಲದ ಲೋಕವು ಉಂಟೆನಿಸುವುದು, ಮಾನ್ಯನೇ ಇದು ನಿನ್ನನೆ ನೆಮ್ಮಿಯುವುದು. ಇದ್ಯಾನ ನಿನ್ನನ್ನೇ ಆಶ್ರಯ ಮಾಡಿಕೊಂಡು ಇಷ್ಟು ಅವಡಂಬರ ಮಾಡ್ತದ. ಆ ಮಾಯಕ್ಕೆ ಇರುವಿಕೆ ಇಲ್ಲ. ಏನಂತೀರ ಪೋರ? ಹೌದಪ್ಪ, ಇವ ಅವಸ್ಥೆಗಳದ್ದು ಹೌದಪ್ಪ. ಅದು ಮಾಯಾ ಅಷ್ಟು ಅವಡಂಬರವಾಗಿ ತೋರಿಸ್ತದ, ಯಥಾರ್ಥವಾಗಿ ಅದು ಇಲ್ಲದ್ದು. ಹೌದಪ್ಪ, ಹೌದು. ಜೀವನಲ್ಲಿಯೂ ಹಾಗೂ ಈಶ್ವರನಲ್ಲಿಯೂ ತೋರುವ ಯಾವ ಅವಿದ್ಯ ಹಾಗೂ ಮಾಯಾ ಭಾಗಗಳನ್ನು ತ್ಯಾಗ ಮಾಡಿ, ಅವು ಮಿಥ್ಯ ಅಂತ ತ್ಯಾಗ ಮಾಡಂದ್ರೆ ಅದು ಎಲ್ಲರೇ ಒಯ್ದು ಅದಕ್ಕೆ ಹೊಡೆದು ಚೆಲ್ಲುವುದಿಲ್ಲದು, ಇಲ್ಲ ಅಂತ ನಿಶ್ಚಯ ಮಾಡೋದಷ್ಟೇ. ತ್ಯಾಗ ಮಾಡಿ ಆ ಜೀವ ಈಶ್ವರರಲ್ಲಿ ತೋರುವ ಭೇದವನ್ನು ಛೇದನ ಮಾಡು, ಅದನ್ನು ಕಡಿದು ಹಾಕು. ಅದು ಉಪಾಧಿಕೃತ ಭೇದದ. ಜೀವ ಈಶ್ವರಲ್ಲಿ ತೋರುವ ಭೇದ ಉಪಾಧಿಕೃತ ಭೇದ, ವಾಸ್ತವಿಕ್ಕಿಲ್ಲ. ಕೂಟಸ್ಥ ಬ್ರಹ್ಮರಲ್ಲಿ ತೋರುವ ಭೇದ ಹೆಂಗದ್ರಿ? ನಾಮ ಮಾತ್ರ ಭೇದದ್ರಿಪ್ಪ. ಕೇವಲ ನಾಮ ಮಾತ್ರ ಭೇದದ, ವಾಸ್ತವಿಕವಾಗಿಲ್ಲದು. ಕೂಟಸ್ಥ ಇದೊಂದು ಬ್ರಹ್ಮ ಅನ್ನೋದು ಕೇವಲ ನಾಮ ಭೇದದ. ಅದೇನದ? ಒಂದೇ ಒಂದು ಚೈತನ್ಯದ. ದೂರ ಮಾಡು ಅಂತ ಹೇಳ್ಯಾರ. ಇನ್ನು 2ನೇ ಅಕಡ ಸಮಯ ಐತ್ರಿ. ಮತ್ತು ನಾಳಿನ ದಿವಸ ನಾವು ನೀವು ವಿಚಾರ ಮಾಡೋಣ ಅಂತ ಹೇಳ್ತಾ ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಮಾಡೋಣ್ರಿ.